ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ನಾವು ಇತ್ತೀಚೆಗೆ KS ಸ್ಕಾಲರ್ಶಿಪ್ ಮಾಕ್ ಟೆಸ್ಟ್ನ ಕಂಡಕ್ಟ್ ಮಾಡಿದ್ವಿ NCG ಸಂಸ್ಥೆ ವತಿಯಿಂದ. ಆ ಟೆಸ್ಟ್ನಲ್ಲಿ ಬಂದಂತಹ ಹಿಸ್ಟ್ರಿ ಮತ್ತು ಕರೆಂಟ್ ಅಫೇರ್ಸ್ ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಕ್ವಶನ್ ನೋಡೋದಾದ್ರೆ, ಶ್ಯಾಡೋ ಪಪೆಟ್ರಿ ಬಗ್ಗೆ ಅಂತ ಅಂದರೆ ನೆರಳು ಗೊಂಬೆಯಾಟ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ಕ್ವಶನ್ ರೇಸ್ ಆಗಿತ್ತು. ಸೊ ಅದರಲ್ಲಿ ಯಾವ ಥರ ಸ್ಟೇಟ್ಮೆಂಟ್ಸ್ಗಳು ಬಂದಿದ್ಯಪ್ಪ ಅಂತ ಅಂದರೆ ನೋಡಿ, ಇದು ಮಹಾಭಾರತದಂತಹ ಭಾರತೀಯ ಮಹಾಕಾವ್ಯಗಳಿಂದ ಪಡೆದ ಕಥೆಗಳನ್ನ ಒಳಗೊಂಡಿದೆ ಅಂತ ಹೇಳ್ತಿದ್ದಾರೆ. ಅಂತ ಅಂದ್ರೆ ಇವಾಗ ಶ್ಯಾಡೋ ಪಪೆಟ್ರಿನ ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅದರಲ್ಲಿ ಯಾವ ಸ್ಟೋರಿನ ಅವ್ರು ಹೇಳ್ತಿದಾರಪ್ಪ ಅಂತ ಅಂದ್ರೆ ಮಹಾಭಾರತ ಮತ್ತೆ ರಾಮಾಯಣ ಇರ್ಬೋದು, ಈ ತರ ಮಹಾಕಾವ್ಯಗಳು ಏನಿದೆಯೋ ಅದರಲ್ಲಿ ಏನ್ ಸ್ಟೋರಿ ಇರುತ್ತೋ ಅದನ್ನ ಅವರು ಡಿಪಿಕ್ಟ್ ಮಾಡ್ತಿರ್ತಾರೆ. ಈ ಪ್ರದರ್ಶನವು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಬೆಳಗಿನ ಜಾವದವರೆಗೆ ಮುಂದುವರಿಯುತ್ತದೆ ಅಂತ ಇದೆ. ಹೌದು, ಇದು ಕೂಡ ಸರಿಯಾದ ಹೇಳಿಕೆ ಅಂತಾನೆ ಹೇಳ್ಬೋದು. ಇವಾಗ ಯಾವುದಾದ್ರೂ ಒಂದು ಜಾತ್ರೆ ಇರ್ಬೋದು ಅಥವಾ ಟೆಂಪಲ್ ಅಲ್ಲಿ ಏನಾದ್ರೂ ಒಂದು ಸಮಾರಂಭ ಇದ್ದಂತಹ ಸಂದರ್ಭದಲ್ಲಿ ಇದನ್ನ ನಡೆಸ್ತಾ ಇರ್ತಾರೆ. ನೆಕ್ಸ್ಟ್, ನೆರಳು ಗೊಂಬೆಯಾಟದ ಸಂಪ್ರದಾಯವು ಆಗ್ನೇಯ ಏಷ್ಯಾದಲ್ಲಿಯೂ ಜನಪ್ರಿಯವಾಗಿದೆ ಅಂತ ಕೇಳಿದ್ದಾರೆ. ಹೌದು, ಬರೀ ಇದು ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಆಗ್ನೇಯ ಏಷ್ಯಾ ಅಂತ ಅಂದ್ರೆ ಯಾವ್ದಾವ್ದು, ಇಂಡೋನೇಷ್ಯಾ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಮತ್ತೆ ಮಲೇಷಿಯಾ ಇರ್ಬೋದು, ಈ ರಾಷ್ಟ್ರಗಳಲ್ಲೂ ಕೂಡ ಈ ನೆರಳು ಗೊಂಬೆ ಆಟ ಅನ್ನೋದು ಪ್ರಸಿದ್ಧಿಯಾಗಿದೆ. ಸೊ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆಯಪ್ಪ ಅಂತ ಅಂದ್ರೆ ಇದರಲ್ಲಿ ಎಲ್ಲಾ 3 ಹೇಳಿಕೆಗಳು ಕೂಡ ಸರಿಯಾಗಿದೆ. ಸೊ ಇದಕ್ಕೆ ರಿಲೇಟೆಡ್ ನಾನು ಒಂದು ಇಮೇಜ್ ಹಾಕಿದ್ದೀನಿ, ಅದು ಯಾವ ತರ ಎಕ್ಸ್ಪ್ಲೈನ್ ಮಾಡುತ್ತೆ ಇದನ್ನ ಅನ್ನೋದನ್ನ ನೋಡೋಣ. ಸೊ ಹೇಗೆ ಇದು ನೆರಳು ಗೊಂಬೆಯಾಟ ಅನ್ನೋದು ಪ್ರೆಸೆಂಟ್ ಮಾಡ್ತಾರೆ ಅಂತ ಅಂದ್ರೆ ನೋಡಿ, ಇಲ್ಲಿ ಒಂದು ಅರೆ ಪಾರದರ್ಶಕ ಒಂದು ಪರದೆ ಇರುತ್ತೆ, ಮತ್ತೆ ಇಲ್ಲಿ ಲೈಟ್ ಇರುತ್ತೆ. ಸೊ ಇವೆರಡರ ಮಧ್ಯೆ ಅವ್ರು ಇಟ್ಕೊಂಡಿದ್ದಾರೆ ಗೊತ್ತಾ ಕಡ್ಡಿ, ಅದನ್ನ ಫ್ಲಾಟ್ ಆರ್ಟಿಕ್ಯುಲೇಟೆಡ್ ಫಿಗರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ತರ ಫಿಗರ್ಸ್ ಗಳನ್ನ ಅವರು ಇಟ್ಟು ಅದನ್ನ ನಡೆಸ್ತಾರೆ. ಈ ನೆರಳು ಗೊಂಬೆ ಆಟ ಅನ್ನೋದು ಮೇಜರ್ ಆಗಿ ನಾವು ಇದನ್ನ ಕರ್ನಾಟಕದಲ್ಲಿ ತೊಗಲು ಗೊಂಬೆಯಾಟ ಅಂತ ಹೇಳ್ತೀವಿ, ಅಂಡ್ ಆಂಧ್ರ ಪ್ರದೇಶದಲ್ಲಿ ಇದನ್ನ ತೊಲು ಬೊಮ್ಮಲಾಟ ಅಂತ ಹೇಳ್ತೀವಿ. ಓಕೆನಾ? ಸೊ ಇದಿಷ್ಟು ಕೂಡ ಶ್ಯಾಡೋ ಪಪೆಟ್ರಿಗೆ ಸಂಬಂಧಪಟ್ಟಿರುವಂತದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಕ್ವಶನ್ ನಂಬರ್ ಏನು ನಾವು ಚೇಂಜ್ ಮಾಡಿರೋದಿಲ್ಲ. ಯಾಕೆ ಅಂತಂದ್ರೆ ನಿಮ್ಗೆ ಕ್ವಶನ್ ಪೇಪರ್ ನೋಡಿದಾಗ ಈಸಿಯಾಗಿ ಕ್ವಶನ್ ನಂಬರ್ ಐಡೆಂಟಿಫೈ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ. ಓಕೆನಾ? ಸೊ ಇದು ನೆಕ್ಸ್ಟ್, ರುದ್ರೇಶ್ವರ ದೇವಾಲಯದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ರುದ್ರೇಶ್ವರ ಅಥವಾ ರಾಮಪ್ಪ. ಓಕೆನಾ? ಸೊ ಫಸ್ಟ್ ಹೇಳಿಕೆ ಏನ್ ಹೇಳ್ತಿದೆ, ದೇವಾಲಯವು ಅದರ ವಿಶಿಷ್ಟ ತೇಲುವ ಇಟ್ಟಿಗೆಗಳಿಗೆ ಹೆಸರುವಾಸಿಯಾಗಿದೆ. ಇದು ರಚನೆಯ ತೂಕವನ್ನು ಕಡಿಮೆ ಮಾಡುತ್ತದೆ ಅಂತ ಇದೆ. ಹೇಗೆ ಅದು ತೇಲ್ತದೆ ಇಟ್ಟಿಗೆ? ಅದು ಪೋರೆಸ್ ಆಗಿರುತ್ತೆ ಅಂತ ಅಂದ್ರೆ ಅದು ರಂಧ್ರಗಳಿಂದ ಕೂಡಿರುತ್ತೆ. ಸೊ ಅದಕ್ಕೋಸ್ಕರ ಅದು ಏನಾಗಿದೆ, ಏನು ತೇಲುವ ಇಟ್ಟಿಗೆ ಅಂತಾನೆ ಹೇಳ್ಬೋದು. ರಚನೆಯ ತೂಕ, ಆಲ್ ಓವರ್ ವೆಯ್ಟ್ ಏನಿರುತ್ತೆ ಅದು ಸ್ಯಾಂಡ್ ಸ್ಟೋನ್ ಇಂದ ಬಿಲ್ಡ್ ಮಾಡಿರುವಂತದ್ದು. ಈ ತರ ಇಟ್ಟಿಗೆಗಳಿಂದ ರಚನೆ ಮಾಡಿರೋದ್ರಿಂದ ಆ ಓವರ್ ಆಲ್ ವೆಯ್ಟ್ ಏನಿದೆ ಅದು ಕಡಿಮೆ ಆಗ್ತಿದೆ. ನೆಕ್ಸ್ಟ್, ಇದನ್ನು ಕಾಕತೀಯ ರಾಜವಂಶದ ಆಡಳಿತಗಾರ ಗಣಪತಿ ದೇವರು ನಿರ್ಮಿಸಿದ್ದಾರೆ ಅಂತ ಇದೆ. ಇಲ್ಲಿ ಆಡಳಿತ ಅವ್ರದ್ದಾಗಿತ್ತು, ಅದನ್ನ ನಿರ್ಮಿಸಿದವರು ರೇಚರ್ಲ ರುದ್ರ ಅಂತ 1213 ಕ್ರಿಸ್ತಶಕ 1213 ಮುಳುಗು ಡಿಸ್ಟ್ರಿಕ್ಟ್ ಪಾಲಂಪೇಟ್ ವಿಲೇಜ್ ಅಂತ ಏನ್ ಹೇಳ್ತೀವಿ ಅದನ್ನ ಅಲ್ಲಿ ನಿರ್ಮಿಸಿರ್ತಾರೆ. ಅಂಡ್ 3ನೇ ಹೇಳಿಕೆ ಏನ್ ಹೇಳ್ತಿದೆ, ಇದು ತೆಲಂಗಾಣದ ಮೊದಲ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಅಂತ ಹೇಳ್ತಿದ್ದಾರೆ. ಹೌದು, ತೆಲಂಗಾಣ ರಾಜ್ಯದ ಇದು ಮೊದಲನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ಸೊ ಹಾಗಾದ್ರೆ ತೆಲಂಗಾಣ ಯಾವಾಗ ರಚನೆ ಆಗಿದ್ದು, ತೆಲಂಗಾಣ ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂದಿದ್ದು ಅಂತ ನೋಡೋದಾದ್ರೆ ಜೂನ್ 2, 2014. ಹೌದಲ್ವಾ? ಹಾಗಾದ್ರೆ ಈ ಟೆಂಪಲ್ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ ಅಲ್ಲಿ ಯಾವಾಗಪ್ಪ ಜಾಯಿನ್ ಆಗಿದ್ದು ಅಂತ ಅಂದ್ರೆ ಜುಲೈ 25, 2021. ಓಕೆನಾ? ಇದರಲ್ಲಿ ಯಾವ್ಯಾವ ಹೇಳಿಕೆಗಳು ಸರಿಯಾಗಿದೆ ನೋಡಿ. ಮೊದಲನೇದು ಸರಿ ಇದೆಯಾ? ಹೌದು, ಮೊದಲನೇದು ಕರೆಕ್ಟ್ ಆಗಿದೆ, 2ನೇದು ತಪ್ಪಾಗಿದೆ, 3ನೇದು ಸರಿಯಾಗಿದೆ. ಸೊ 1 ಮತ್ತೆ 3 ಇಲ್ಲಿ ಸರಿಯಾಗಿದೆ. ಆಪ್ಷನ್ ಸಿ ನಮ್ಗೆ ಸರಿಯಾದ ಉತ್ತರ ಆಗಿರುತ್ತೆ.
ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಕೇಳಿದಾರೆ ನೋಡಿ, ಇದು ಏನ್ಷಿಯಂಟ್ ಹಿಸ್ಟ್ರಿ ಕ್ವಶನ್. ಔಷಧದ ಕುರಿತಾದ ಈ ಕೆಳಗಿನ ಪ್ರಾಚೀನ ಗ್ರಂಥವನ್ನ ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾನು ಜಸ್ಟ್ ಇನ್ಫಾರ್ಮೇಶನ್ ನ ಕೊಡ್ತೀನಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ. ಆಚಾರ್ಯ ಚರಕ ಬರೆದ ಚರಕ ಸಂಹಿತ, ಸುಶ್ರುತ ಬರೆದ ಸುಶ್ರುತ ಸಂಹಿತ, ಒಂದನೇ ವಾಗ್ಭಟ ಬರೆದ ಅಷ್ಟಾಂಗ ಸಂಗ್ರಹ ಅಂತ ಇದೆ. ಸೊ ಇದರಲ್ಲಿ ಯಾರು ಪಿರಿಯಾಡಿಕಲಿ ಫಸ್ಟ್ ಬರ್ತಾರೆ ಅಂತ ಅಂದ್ರೆ ಅದು ಸುಶ್ರುತ ಬರೆದ ಸುಶ್ರುತ ಸಂಹಿತ ಅಂತ ಅಂದ್ರೆ ಸುಶ್ರುತ ಅವರು ಮೊದಲನೇ ಸ್ಥಾನದಲ್ಲಿ ಬರ್ತಾರೆ. ಕ್ರಿಸ್ತಪೂರ್ವ 600 ಇವರು ಆ ಕೃತಿನ ಬರೀತಾರೆ. ನೆಕ್ಸ್ಟ್ ಚರಕ ಸಂಹಿತ ಕ್ರಿಸ್ತಪೂರ್ವ 100. ಓಕೆನಾ. ನೆಕ್ಸ್ಟ್ ಒಂದನೇ ವಾಗ್ಭಟ ಅಷ್ಟಾಂಗ ಸಂಗ್ರಹನ ಯಾವಾಗ ಬರೀತಾರಪ್ಪ ಅಂತ ಅಂದ್ರೆ ಕ್ರಿಸ್ತ ಶಕ 100. ಅದು ಕ್ರಿಸ್ತ ಪೂರ್ವ, ಇದು ಕ್ರಿಸ್ತ ಶಕ. ಓಕೆನಾ. ಸೊ ಹಾಗಾದ್ರೆ ಇಲ್ಲಿ ಯಾವುದು ರೈಟ್ ಆನ್ಸರ್ ಆಗುತ್ತೆ ನೋಡಿ. ಫಸ್ಟ್ ನಮಗೆ ಸುಶ್ರುತ ಬರ್ಬೇಕು. 2 ಎಲ್ಲಿದೆ? ಈ 2 ಕಡೆ ಇದೆ. ಎ ಹತ್ರ ಇದೆ, ಸಿ ಹತ್ರ ಇದೆ. ನೆಕ್ಸ್ಟ್ ಚರಕ ಸಂಹಿತ ಬರ್ಬೇಕು, ಹೌದಲ್ವಾ? ಸೊ ನೆಕ್ಸ್ಟ್ ಯಾವ್ದು ಬರ್ಬೇಕು? 1 ಬರ್ಬೇಕು. ಅದಾಗಿದಾದ್ಮೇಲೆ ವಾಗ್ಭಟ ಲಾಸ್ಟ್ ಅಲ್ಲಿ ಬರ್ಬೇಕು. ಸೊ ಆಪ್ಷನ್ ಎ ನಮ್ಗೆ ಸರಿಯಾದ ಉತ್ತರ ಆಗಿರುತ್ತೆ. ಅಂಡ್ ಇದಕ್ಕೆ ರಿಲೇಟೆಡ್ ಕೆಲವೊಂದಷ್ಟು ಇನ್ಫಾರ್ಮೇಶನ್ ನಾವು ನೋಡೋದಾದ್ರೆ, ಇವಾಗ ಸುಶ್ರುತ ಸಂಹಿತ ಏನ್ರ ಜೊತೆ ಡೀಲ್ ಮಾಡುತ್ತೆ ಅಂತ ನೋಡೋದಾದ್ರೆ ಈ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತೀವಿ, ಹೌದಲ್ವಾ? ಸುಶ್ರುತ ಅವ್ರನ್ನ ನಾವು ಶಸ್ತ್ರಚಿಕಿತ್ಸೆ ಪಿತಾಮಹ ಅಂತಾನೆ ಹೇಳ್ತೀವಿ. ಈ ಕೃತಿ ಅಂತ ಅಂದ್ರೆ ಈ ಸುಶ್ರುತ ಸಂಹಿತ ಅನ್ನೋದು ಯಾವ್ರ ಜೊತೆ ಡೀಲ್ ಮಾಡ್ತಿದ್ಯಪ್ಪ ಅಂತ ಅಂದ್ರೆ ಅಲ್ಲಿ ಬಳಸುವಂತಹ ತಂತ್ರಗಳಿರ್ಬೋದು, ಮತ್ತೆ ಅನಾಟಮಿ ನಾಲೆಡ್ಜ್ ಅಂತ ಹೇಳ್ತೀವಿ. ಏನಿದು ಅನಾಟಮಿ ಅಂತ ಅಂದ್ರೆ ಅಂಗರಚನೆ ಬಗ್ಗೆ ಹೇಳುತ್ತೆ ಇದು ಸುಶ್ರುತ ಸಂಹಿತ. ಅಂಡ್ ಚರಕ ಸಂಹಿತ ಅದು ಇಟ್ ಈಸ್ ರಿಲೇಟೆಡ್ ಟು ಆಯುರ್ವೇದ. ಅರ್ಥ ಆಗ್ತಿದ್ಯಾ? ಸುಶ್ರುತ ಸಂಹಿತ ಹೇಳ್ತಿರೋದೇ ಬೇರೆ, ಚರಕ ಸಂಹಿತ ಹೇಳ್ತಿರೋದೇ ಬೇರೆ. ಚರಕ ಸಂಹಿತ ಆಯುರ್ವೇದದ ಬಗ್ಗೆ ಹೇಳ್ತಿದೆ, ಅದ್ರ ಜೊತೆಗೆ ಈ ಡಯಾಗ್ನೋಸ್ಟಿಕ್ಸ್ ಇರ್ಬೋದು, ಮತ್ತೆ ಫಿಸಿಯಾಲಜಿ ಇರ್ಬೋದು, ಮತ್ತೆ ಮೆಡಿಸಿನ್ ಇರ್ಬೋದು. ಸೊ ಇಷ್ಟ್ರ ಬಗ್ಗೆನೂ ಕೂಡ ಈ ಚರಕ ಸಂಹಿತ ಹೇಳ್ತದೆ. ಹಾಗಾದ್ರೆ ಈ ವಾಗ್ಭಟ ಬರೆದ ಅಷ್ಟಾಂಗ ಸಂಗ್ರಹದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಇವ್ರು ಏನಿಬ್ರು ಕೊಟ್ಟಿದ್ರು ಗೊತ್ತಾ? ಚರಕ ಇರ್ಬೋದು ಮತ್ತೆ ಸುಶ್ರುತ ಇರ್ಬೋದು. ಇವರಿಬ್ರು ಏನ್ ಕೊಟ್ಟಿದ್ರು ಅವೆರಡೂ ಕೂಡ ಇವರು ಕಂಬೈನ್ ಮಾಡಿ ಅಷ್ಟಾಂಗ ಸಂಗ್ರಹನ ಇವರು ಬರ್ದಿದ್ದಾರೆ. ಸೊ ಇಷ್ಟು ಕೂಡ ಏನಾಗುತ್ತೆ ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ನೋಡಿ. ಫಸ್ಟ್ ಏನ್ ಹೇಳ್ತದೆ? ಹಿಂದೂಸ್ತಾನಿ ಸಂಗೀತವು ಸುಧಾರಣೆಗೆ ಹೆಚ್ಚು ಮುಕ್ತವಾಗಿದೆ ಅಂತ ಅಂದ್ರೆ ರಾಗಗಳನ್ನ ಈಸಿಯಾಗಿ ಇದ್ರಲ್ಲಿ ಸುಧಾರಣೆ ಮಾಡ್ಬೋದು, ಮತ್ತೆ ಇದು ಪರಿಶೋಧನೆಗೆ ಹೆಚ್ಚು ಒತ್ತು ಕೊಡುತ್ತೆ. ಅವಕಾಶ ಇದೆ ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ, ಆದ್ರೆ ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಅಷ್ಟು ಅವಕಾಶ ಇಲ್ಲ, ಅದು ತುಂಬಾ ಸ್ಥಳೀಯವಾಗಿದೆ. ಆದ್ರೆ ಕರ್ನಾಟಕ ಸಂಗೀತವು ಕಟ್ಟುನಿಟ್ಟಾದ ಸಂಯೋಜನೆಯ ರಚನೆಗಳನ್ನು ಅನುಸರಿಸುತ್ತದೆ. ಹೌದು, ಈ ರಚನಾತ್ಮಕ ಸಂಯೋಜನೆನ ನಾವು ಕರ್ನಾಟಕ ಮ್ಯೂಸಿಕ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಸೆಂಟೆನ್ಸ್, ಹಿಂದೂಸ್ತಾನಿ ಸಂಗೀತವು ಪರ್ಷಿಯನ್ ಮತ್ತು ಅಫ್ಘಾನ್ ಸಂಗೀತ ಸಂಪ್ರದಾಯಗಳಿಂದ ಪ್ರಭಾವಿತವಾಗಿದೆ, ಆದ್ರೆ ಕರ್ನಾಟಕ ಸಂಗೀತವು ಹೆಚ್ಚಾಗಿ ಸ್ಥಳೀಯವಾಗಿ ಉಳಿದಿದೆ. ಹೌದು, ಯಾಕೆ ಅಂತ ಅಂದ್ರೆ ನಾರ್ತನ್ ಇಂಡಿಯಾದಲ್ಲಿ ಏನಾಯ್ತು, ತುಂಬಾ ಇನ್ವೆಷನ್ಸ್ ಗಳಾಯ್ತಲ್ವಾ. ಬರೀ ಈ ಮ್ಯೂಸಿಕಲ್ಲೇ ಅಲ್ಲ, ಕಲ್ಚರಲ್ ಆದ್ರೂ ಆಗಿರ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ ಅಲ್ಲಾದ್ರೂ ಆಗಿರ್ಬೋದು, ತುಂಬಾ ಡಿಫ್ರೆನ್ಸಸ್ ಗಳಿಗೆ ಅದು ಒಳಗಾಯ್ತು, ತುಂಬಾ ಅಕ್ಸೆಪ್ಟ್ ಮಾಡ್ಕೊಳ್ತು ಅದು. ಸೊ ಆದ್ರಿಂದ ಏನಾಗಿದೆ, ಪರ್ಷಿಯನ್ ನೆಕ್ಸ್ಟ್ ಅಫ್ಘಾನ್ ಈ ಎರಡೂ ಕೂಡ ಬ್ಲೆಂಡ್ ನಾವು ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ ನೋಡ್ತೀವಿ. ಬಟ್ ಕರ್ನಾಟಕ ಸಂಗೀತದಲ್ಲಿ ಹಾಗಲ್ಲ, ಕರ್ನಾಟಕ ಸಂಗೀತ ಅದು ಹೆಚ್ಚು ಸ್ಥಳೀಯವಾಗಿನೇ ಉಳ್ಕೊಂಡಿದೆ. ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ನೆಕ್ಸ್ಟ್ ಕ್ವಶನ್, ಹಿಂದೂಸ್ತಾನಿ ಸಂಗೀತವು ಪ್ರಧಾನವಾಗಿ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ನೋಡ್ತೀವಿ? ಸಾರಂಗಿ ಮತ್ತು ಸಂತೂರ್ನಂತಹ ವಾದ್ಯಗಳನ್ನ ಒಳಗೊಂಡಿದೆ. ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ ಬರುವಂತಹ ಇನ್ಸ್ಟ್ರೂಮೆಂಟ್ಸ್ ಗಳು ಯಾವ್ದಾದ್ರು? ಸಾರಂಗಿ, ಸಂತೂರ್, ಅದ್ರ ಜೊತೆಗೆ ಸಿತಾರ್ ಮತ್ತೆ ತಬಲಾ. ಓಕೆನಾ, ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ ನೋಡುವಂಥದ್ದು. ಅಂಡ್ ಕರ್ನಾಟಕ ಸಂಗೀತವು ಮೃದಂಗ ಮತ್ತು ವೀಣೆಯನ್ನು ಬಳಸುತ್ತದೆ. ಓಕೆನಾ, ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಇನ್ನೂ ಅಡಿಷನಲಿ 2 ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಬಳಸ್ತೀವಿ. ಯಾವ್ದ್ಯಾವ್ದು ಅಂತ ಅಂದ್ರೆ ಒಂದು ಪಿಟೀಲು, ಇನ್ನೊಂದು ಘಟಂ ಅಂತ ಹೇಳ್ತೀವಿ. ಸೊ ಈ 2 ಇನ್ಸ್ಟ್ರೂಮೆಂಟ್ ಗಳನ್ನ ನಾವು ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಬಳಸ್ತೀವಿ. ಅಂಡ್ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಯಾರನ್ನ ಕರಿತೀವಿ ನಾವು? ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು ಅದು ಪುರಂದರದಾಸರು. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ
ಹೇಳಿಕೆಗಳು ಏನಾಗಿದೆ, ಸರಿಯಾಗಿದೆ. ಸೊ ನಾವು ಯಾವ ಆಪ್ಷನ್ ಚೂಸ್ ಮಾಡ್ಬೋದು, 1, 2 ಮತ್ತೆ 3 ಆಪ್ಷನ್ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇತ್ತೀಚೆಗೆ 700 ವರ್ಷಗಳಷ್ಟು ಹಳೆಯದಾದ ರಾಜಮನೆತನದ ದಿಬ್ಬ ಸಮಾಧಿ ಅಂತ ಏನ್ ಹೇಳ್ತೀವಿ, ಈ ವ್ಯವಸ್ಥೆಯನ್ನ ಚರೈಡಿಯೋ ಮೊಯಡಂಗಳು ಯುನೆಸ್ಕೋದ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಅಧಿಕೃತವಾಗಿ ಸೇರಿಸಲಾಗಿದೆ. ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು ಅಂಡ್ ಒಂದು ಎಕ್ಸಾಮ್ ಅಲ್ಲೂ ಕೂಡ ಇದ್ರ ರಿಲೇಟೆಡ್ ಕ್ವಶನ್ ಕೂಡ ರೈಸ್ ಆಗಿತ್ತು. ಸೊ ಇಲ್ಲಿ ಯಾವ ತರ ಕ್ವಶನ್ ಕೇಳಿದಾರಪ್ಪ ಅಂದ್ರೆ, ಈ ವಿಶಿಷ್ಟ ಸಮಾಧಿಗಳು ಇಲ್ಲಿ ಕಂಡು ಬರುತ್ತವೆ ಅಂತ ಇದೆ. ಯಾವ ಪ್ರದೇಶದಲ್ಲಿ ಕಂಡು ಬರುತ್ತೆ ಅದು ಇಲ್ಲಿ ಕ್ವಶನ್ ಆಗಿದೆ. ಸೊ ಆನ್ಸರ್ ಯಾವುದು, ಅಸ್ಸಾಂ. ಓಕೆನಾ. ಸೊ ಇದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಕೆಲವೊಂದಷ್ಟು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕೆ ಅಂತ ಅಂದ್ರೆ ಇದ್ರ ಮೇಲೆ ಆಲ್ರೆಡಿ ಕ್ವಶನ್ ರೇಸ್ ಆಗಿದೆ ಅಂಡ್ ಇದು ಇಂಪಾರ್ಟೆಂಟ್ ಕೂಡ. ಓಕೆನಾ. ಸೊ ಫಸ್ಟ್ ಏನಿದು ಅಹೋಮ್ ಡೈನಸ್ಟಿ, ಯಾರು ಇದನ್ನ ಫೌಂಡ್ ಮಾಡಿದ್ದು, ಅಸ್ಸಾಮಿಗೆ ಹೇಗ್ ಬಂತು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಫೌಂಡರ್ ಯಾರಪ್ಪ ಅಹೋಮ್ ಡೈನಸ್ಟಿದು ಅಂತ ಅಂದ್ರೆ ಸುಕಫಾ ಅನ್ನೋರು ಇದರ ಫೌಂಡರ್ ಆಗಿರ್ತಾರೆ. ಇವ್ರು ಹಾಗಾದ್ರೆ ಅಸ್ಸಾಂನವರೇನಾ? ಅಲ್ಲ, ಇವರು ತಾಯಿ ಪ್ರಿನ್ಸ್ ಆಗಿರ್ತಾರೆ. ಎಲ್ಲಿ ಇವರು ಹಾಗಾದ್ರೆ ಮಾಂಗ್ಮೋ ಅನ್ನೋ ಪ್ರದೇಶದಿಂದ ಇವ್ರು ಬಂದಿರ್ತಾರೆ. ಇದು ಯಾವ ದೇಶದಲ್ಲಿದೆ ಪ್ರೆಸೆಂಟ್ ಅಂತ ನೋಡೋದಾದ್ರೆ ಇದು ಯುನಾನ್, ಚೀನಾ ದೇಶದಲ್ಲಿ ಇದು ಕಂಡು ಬರುತ್ತೆ. ಓಕೆನಾ. ಹಾಗಾದ್ರೆ ಅವ್ರು ಅಲ್ಲಿಂದ ಇಲ್ಲಿಗೆ ಹೇಗ್ ಬಂದ್ರು ನೋಡಿ. 1228 ಕ್ರಿಸ್ತಶಕ 1228ರಲ್ಲಿ ಚೀನಾದಿಂದ ಅವರು ಮೈಗ್ರೇಟ್ ಆಗಿ ಅಸ್ಸಾಮಿಗೆ ಬರ್ತಾರೆ. ಸೊ ಯಾವ್ದ್ರ ಮೂಲಕ ಬಂದ್ರಪ್ಪ ಅಂತ ಅಂದ್ರೆ ಪಟ್ಕಾಯ್ ಹಿಲ್ಸ್, ಇವಾಗ ಬ್ರಹ್ಮಪುತ್ರ ಕಣಿವೆ ಅಂತ ಏನ್ ಹೇಳ್ತೀವಿ ಗೊತ್ತಾ, ನೆಕ್ಸ್ಟ್ ಬರುತ್ತೆ ನಿಮಗೆ. ಸೊ ಸುಕಪ್ಪ ಮತ್ತೆ ಅವ್ರ ಫಾಲೋವರ್ಸ್ ಬಂದು ಅಸ್ಸಾಂ ಅಲ್ಲಿ ನೆಲೆಗೊಳ್ತಾರೆ. ಯಾವ್ದ್ರ ಮೂಲಕ ಬಂದ್ರು ಅಂತ ಅಂದ್ರೆ ಪಟ್ಕಾಯ್ ಹಿಲ್ಸ್ ಮುಖಾಂತರ ಬರ್ತಾರೆ. ಸೊ ಕ್ಯಾಪಿಟಲ್ ಮತ್ತೆ ರೀಜನ್ ನೋಡಿ, ದ ಕಿಂಗ್ಡಮ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಬ್ರಹ್ಮಪುತ್ರ ವ್ಯಾಲಿ. ಬ್ರಹ್ಮಪುತ್ರ ಕಣಿವೆಯಲ್ಲಿ ತಮ್ಮ ಕಿಂಗ್ಡಮ್ನ ಅವರು, ತಮ್ಮ ಸಾಮ್ರಾಜ್ಯನ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅದು ಯಾವ ಜಾಗನಬ್ಬ ಪ್ರೆಸೆಂಟ್ ಅಂತ ನೋಡೋದಾದ್ರೆ ಅದು ಶಿವಸಾಗರ್. ಅವರು ಯಾವ ಪ್ರದೇಶದವರು ಅಂತ ಅಂದ್ರೆ ಅವರು ಚೀನಾ ಪ್ರದೇಶದವರು. ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟವರು ಅಂತ ಅಂದ್ರೆ ಮಂಗ್ಮಾವೋ ಅಂತ ಬಂದಿದ್ದು ಪಟ್ಕಾಯ್ ಹಿಲ್ಸ್ ಮುಖಾಂತರ. ಎಲ್ಲಿ ನೆಲೆಗೊಂಡಿದ್ದು, ಬ್ರಹ್ಮಪುತ್ರ ವ್ಯಾಲಿ. ಇವಾಗ ಪ್ರೆಸೆಂಟ್ ಯಾವ ರೀಜನ್ ಅಲ್ಲಿ ಇದೆ ಅಂತ ಅಂದ್ರೆ ಅದು ಶಿವಸಾಗರ್ ರೀಜನ್ ಅಲ್ಲಿ ಇದೆ. ಓಕೆನಾ. ಸೊ ಇದಿಷ್ಟು ಆಯ್ತು. ಅಂಡ್ ಇದ್ರ ಜೊತೆಗೆ ಈಗ ಕಿಂಗ್ಡಮ್ ಏನು ಎಸ್ಟಾಬ್ಲಿಷ್ ಮಾಡಿದ್ರು, ಬಟ್ ದಿನನಿತ್ಯ ಆಕ್ಟಿವಿಟೀಸ್ಗೆ ಅವ್ರಿಗೆ ಏನ್ ಬೇಕಾಗತ್ತೆ, ಮೇಜರ್ ಆಗಿ ಫುಡ್ ಬೇಕಾಗತ್ತೆ. ಸೊ ಅದಕ್ಕೆ ಅವರು ಯಾವ ಫುಡ್ಗೆ ಮೊದಲ ಒತ್ತು ಕೊಟ್ರು ಅಂತ ಅಂದ್ರೆ ವೆಟ್ ರೈಸ್ ಕಲ್ಟಿವೇಶನ್ಗೆ. ಓಕೆನಾ. ಸೊ ಅಹೋಮ್ ಡೈನಸ್ಟಿ ಅವರು ಬಂದು ಇಲ್ಲಿ ತಮ್ಮ ಸಾಮ್ರಾಜ್ಯನ ಎಸ್ಟಾಬ್ಲಿಷ್ ಮಾಡಿದಾದ್ಮೇಲೆ ಯಾವ ಕೃಷಿಗೆ ಮೊದಲು ಒತ್ತು ಕೊಡ್ತಾರಪ್ಪ ಅಂತ ಅಂದ್ರೆ ಅದು ವೆಟ್ ರೈಸ್ ಕಲ್ಟಿವೇಶನ್ ಆಗಿರುತ್ತೆ. ಸೊ ಹಾಗೇನೆ ಇವರು ಒಂದು ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದನ್ನ ಪೈಕ್ ಸಿಸ್ಟಮ್ ಅಂತೀವಿ. ಸೊ ಇದುವರೆಗೂ ಕ್ವಶನ್ ಆಗಿಲ್ಲ ಅಂತ ಅನ್ಕೊಂಡಿದೀನಿ. ಸೊ ಇನ್ ಕೇಸ್ ಕೇಳಿದ್ರು ಅಂತ ಅಂದ್ರೂ ನೀವು ಇದನ್ನ ಈ ಇನ್ಫಾರ್ಮೇಶನ್ ಆಡ್ ಆನ್ ಮಾಡ್ಕೊಳ್ಬಹುದು. ಏನಿದು ಪೈಕ್ ಸಿಸ್ಟಮ್ ಅಂತ ಅಂದ್ರೆ, ಇವಾಗ ಒಂದು ರಾಜ್ಯಕ್ಕೆ ಮೇಜರ್ ಆಗಿ ಏನ್ ಬೇಕಾಗತ್ತೆ, ನಮಗೆ ಒಂದು ಎಕನಾಮಿಕಲಿ ಗ್ರೋತ್ ಕೂಡ ಬೇಕಾಗತ್ತೆ ಅಂಡ್ ಅದ್ರ ಜೊತೆಗೆ ರಕ್ಷಣೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಈ ಸಾಮ್ರಾಜ್ಯದಲ್ಲಿರುವಂತಹ ಮೇಲ್ ಕ್ಯಾಂಡಿಡೇಟ್ಸ್ಗಳು ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಇವರು ಒಂದು ಪೈಕ್ ಆಗಿ ಪರಿವರ್ತನೆಗೊಳ್ಬೇಕಾಗತ್ತೆ. ಅಂತ ಅಂದ್ರೆ ಈ ಕೃಷಿ ಇರ್ಬೋದು ಅಥವಾ ಯಾವ್ದಾದ್ರು ನಿರ್ಮಾಣ ಚಟುವಟಿಕೆಗಳಿರ್ಬೋದು ಅಥವಾ ಮಿಲಿಟರಿ ಫೋರ್ಸ್ಗೆ ಅವರು ಜಾಯಿನ್ ಆಗ್ಲೇಬೇಕಾಗತ್ತೆ. ಓಕೆನಾ. ಇದು ಮಸ್ಟ್ ಅಂಡ್ ಶುಡ್ ಆಗಿರುತ್ತೆ. ಅಂಡ್ ಅವ್ರನ್ನ ನಾವು ಪೈಕ್ ಅಂತ ಕರಿತೀವಿ. ಆ ಸಿಸ್ಟಮ್ ನ, ಆ ವ್ಯವಸ್ಥೆನ ನಾವು ಪೈಕ್ ವ್ಯವಸ್ಥೆ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇದಿಷ್ಟು ಏನಾಯ್ತು, ಅಹೋಮ್ ಡೈನಸ್ಟಿ ಬಗ್ಗೆ ಆಯ್ತು. ಅಂಡ್ ಅವ್ರು ಯಾವ್ದಾದ್ರು ಬ್ಯಾಟಲ್ ಮಾಡಿದ್ರ ಮತ್ತೆ ಅವ್ರ ಅವನತಿ ಹೇಗಾಯ್ತು ಅಂತ ನೋಡೋಣ. ಸೊ ಬ್ಯಾಟಲ್ ಆಫ್ ಸರೈಘಾಟ್, ಇದನ್ನ ಹಿಸ್ಟ್ರಿ ಓದ್ಬೇಕಾದ್ರೆ ಓದಿರಬಹುದು ನೀವು. 1671 ಅಲ್ಲಿ ಆಗತ್ತೆ. ಇಲ್ಲಿ ಯಾರ್ಯಾರ ನಡುವೆ ಯುದ್ಧ ಆಗತ್ತೆ ಅಂತ ಅಂದ್ರೆ ಮೊಘಲ್ ಫೋರ್ಸಸ್, ಮೊಘಲರ ಪಡೆಗಳು ಏನಿರುತ್ತೆ ಅವರ ನಡುವೆ ಯುದ್ಧ ಆಗತ್ತೆ, ಅವರು ಮತ್ತೆ ಅಹೋಮ್ ಡೈನಸ್ಟಿ ನಡುವೆ. ಸೊ ಅವಾಗ ನೇತೃತ್ವ, ಅಹೋಮ್ ಡೈನಸ್ಟಿ ನೇತೃತ್ವ ಯಾರು ವಹಿಸ್ತಿರ್ತಾರಪ್ಪ ಅಂತ ಅಂದ್ರೆ ಅದು ಲಚಿತ್ ಬೋರಫುಖಾನ್ ಅನ್ನೋರು. ಓಕೆನಾ. ಅಂಡ್ ಏನು ವಿಶಿಷ್ಟವಾದ ಇನ್ಫಾರ್ಮೇಶನ್ ಅಂತ ಅಂದ್ರೆ ಇದ್ರಲ್ಲಿ ಅವರು ವಿನ್ ಆಗ್ತಾರೆ. ಅಹೋಮ್ ಡೈನಸ್ಟಿ ಅವರು ಮೊಘಲ್ ಫೋರ್ಸಸ್ ಎದುರುಗಡೆ ಅವರು ವಿನ್ ಆಗ್ತಾರೆ. ನೆಕ್ಸ್ಟ್ ಇವಾಗ ಯಾವ್ದಾದ್ರು ಒಂದು ಸಾಮ್ರಾಜ್ಯ ಎಸ್ಟಾಬ್ಲಿಷ್ ಆದ್ಮೇಲೆ ಅದು ಅವನತಿ ಹೊಂದುತ್ತೆ, ಹೌದಲ್ವಾ. ಅದನ್ನ ನಾವು ಹಿಸ್ಟ್ರಿ ಓದ್ಬೇಕಾದ್ರೆ ಬಹಳಷ್ಟು ಸಾಮ್ರಾಜ್ಯಗಳ ಬಗ್ಗೆ ನಾವು ಅದನ್ನ ಓದಿದ್ವಿ. ಸೊ ಹಾಗಾದ್ರೆ ಈ ಅಹೋಮ್ ಡೈನಸ್ಟಿ ಹೇಗೆ
ಕೊನೆಗೊಳ್ತು, ಹೇಗೆ ಅವನತಿ ಹೊಂದುತ್ತಾ ಬಂತು ಅಂದ್ರೆ 18th ಸೆಂಚುರಿಲಿ ಒಂದು ಇಂಟರ್ನಲ್ ರೆಬಿಲಿಯನ್ ಆಗತ್ತೆ. ಆ ರೆಬಿಲಿಯನ್ ಹೆಸರು ಮೊಆಮೋರಿಯಾ ರೆಬಿಲಿಯನ್ ಅಂತ. ಎಲ್ಲಿದೆಯಲ್ವಾ, ಮೊಆಮೋರಿಯಾ ರೆಬಿಲಿಯನ್ ಅಂತ ಇಂಟರ್ನಲ್ಲಿ ಏನಾಗತ್ತೆ, ಅಪ್ರೈಸಿಂಗ್ ಆಗತ್ತೆ 18th ಸೆಂಚುರಿಲಿ. ಸೊ ಒಳಗೊಳಗಡೆ ಏನಾಗತ್ತೆ, ಜಗಳಗಳು ಶುರುವಾಗಿ ಅಂಡ್ ಅದ್ರ ಜೊತೆಗೆ ಸೀರೀಸ್ ಆಫ್ ಬರ್ಮೀಸ್ ಇನ್ವೇಷನ್ಸ್. ಪಕ್ಕದಲ್ಲಿ ಯಾವ ರಾಷ್ಟ್ರನ ನಾವು ನೋಡ್ತೀವಿ, ಬರ್ಮಾ ಅಲ್ವಾ. ಸೊ ಇವಾಗ ನಾವೇನ್ ಹೇಳ್ತೀವಿ ಅದನ್ನ ಮಯನ್ಮಾರ್ ಅಂತ ಹೇಳ್ತೀವಿ. ಸೊ ಸೀರೀಸ್ ಆಗಿ ಬರ್ಮೀಸ್ ಅವರು ಇನ್ವೇಷನ್ ಮಾಡಿ ಕೊನೆಗೆ ಟ್ರೀಟಿ ಆಫ್ ಯಾಂಡಬೋ ಅಷ್ಟೊತ್ತಿಗೆ ಬ್ರಿಟಿಷ್ ಅವರು ಎಂಟ್ರಿ ಆಗೇ ಬಿಟ್ಟಿರ್ತಾರೆ. ಟ್ರೀಟಿ ಆಫ್ ಯಾಂಡಬೋ 1826 ಅಲ್ಲಿ ಆಗತ್ತೆ. ಸೊ ಇದ್ರಲ್ಲಿ ಏನಾಗತ್ತಪ್ಪ ಅಂತ ಅಂದ್ರೆ ಅಹೋಮ್ ರೂಲ್ನ ಅವರು ನೆಕ್ಸ್ಟ್ ಮಾಡ್ತಾರೆ ಬ್ರಿಟಿಷ್ ಅವರು. ಸೊ ಈ ರೀತಿ ಅಂತ ಅಂದ್ರೆ ಅಹೋಮ್ ಡೈನಸ್ಟಿ ಹೇಗೆ ಶುರುವಾಯಿತು, ಹೇಗೆ ಕೊನೆಗೊಳ್ತು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇದ್ರಲ್ಲಿ ಯಾವ್ದಾದ್ರು ಬಿಟ್ಟು ಹೋಗಿತ್ತು ಅಂದ್ರೆ ನೀವು ಅಡ್ ಆನ್ ಮಾಡ್ಕೋಬಹುದು. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವ್ದಾವ್ದು ಮಿಡಿವಲ್ ಹಿಸ್ಟ್ರಿ ಬಗ್ಗೆ ಕೇಳಿದ್ದಾರೆ. ಸೊ ಯಾವ್ಯಾವ ಏನು ಬುಕ್ಸ್ಗಳನ್ನ ಕೊಟ್ಟಿದ್ದಾರೆ ಮತ್ತೆ ಅದನ್ನ ಬರ್ದಿರೋರು ಯಾರು ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ಕರೆಕ್ಟ್ ಆಗಿದ್ಯಾ ಅಲ್ವಾ ಅಂತ ಟೆಸ್ಟ್ ಮಾಡ್ಬೇಕಾಗತ್ತೆ. ಸೊ ಮಧ್ಯಕಾಲೀನ ಪಠ್ಯಗಳಲ್ಲಿ ಯಾವ್ದಾವ್ದು ಕೊಟ್ಟಿದ್ದಾರೆ, ರಾಜತರಂಗಿಣಿ ಇರ್ಬೋದು, ಮತ್ತೆ ಟುಟಿನಾಮ ಇರ್ಬೋದು, ಪೃಥ್ವಿರಾಜ ರಾಸೋ ಇರ್ಬೋದು, ಅಂಡ್ ಅದ್ರ ಜೊತೆಗೆ ಕ್ವಾಜೈನ್ ಉಲ್ ಫುತಹ್ ಕೊಟ್ಟಿದ್ದಾರೆ. ಈ ಲಿಸ್ಟ್ ಅಲ್ಲಿ ಕಲ್ಹಣ, ಜಿಯಾಲುದ್ದೀನ್ ನಕ್ಷಾಬಿ, ಚಾಂದ್ ಬರ್ದೈ ಮತ್ತೆ ಮಿನಾಜ್ ಉಸ್ ಸಿರಾಜ್. ನಿಮ್ ಪ್ರಕಾರ ಯಾವ್ಯಾವ ಜೋಡಿಗಳು ಇಲ್ಲಿ ಮ್ಯಾಚ್ ಆಗ್ತಿದೆ ಕರೆಕ್ಟ್ ಆಗಿ ಅದನ್ನ ನೋಡೋಣ. ಸೊ ರಾಜತರಂಗಿಣಿ ನೋಡಿ, ಎಲ್ರಿಗೂ ಗೊತ್ತು. ಏನ್ ಹೇಳುತ್ತೆ ರಾಜತರಂಗಿಣಿ? ಕಾಶ್ಮೀರದ ಇತಿಹಾಸದ ವೃತ್ತಾಂತದ ಬಗ್ಗೆ ಇದು ರಿಲೇಟ್ ಆಗಿರುತ್ತೆ ರಾಜತರಂಗಿಣಿ. ಅಂಡ್ ಆಬ್ವಿಯಸ್ಲಿ ಇದನ್ನ ಬರ್ದಿರೋದು ಕಲ್ಹಣನೇ. ಓಕೆನಾ. ಸೊ ಅದರಿಂದ ಇದು ಸರಿ ಆಗುತ್ತೆ. ಅಂಡ್ ಕಲ್ಹಣ ಯಾರ ಆಸ್ಥಾನದಲ್ಲಿರ್ತಾನೆ? ಹರ್ಷನ ಆಸ್ಥಾನದಲ್ಲಿರ್ತಾನೆ. ಯಾವ ಭಾಷೆಯಲ್ಲಿ ಇದನ್ನ ಬರ್ದಿರೋದು? ಇದು ಸಂಸ್ಕೃತ ಭಾಷೆಯಲ್ಲಿ ರಾಜತರಂಗಿಣಿನ ಬರ್ದಿರೋದು. ಟುಟಿನಾಮ ಅಂತ ಅಂದ್ರೆ ಏನು? ಅಂಡ್ ಇದನ್ನ ಬರ್ದಿರೋದು 12th ಸೆಂಚುರಿಲಿ. ಓಕೆನಾ. ಹಾಗೇನೆ ಲಿಸ್ಟ್ ಮಾಡ್ಕೊಳ್ಳಿ, ಅಂದ್ರೆ ಇನ್ಫಾರ್ಮೇಶನ್ ಆಡ್ ಆನ್ ಮಾಡ್ಕೊಳ್ಳಿ. ಸಂಸ್ಕೃತದಲ್ಲಿ ಬರ್ದಿರೋದು ಕಲ್ಹಣನೇ ಬರ್ದಿರೋದು. ಅಂಡ್ ಯಾವ್ದ್ರ ಬಗ್ಗೆ ಹೇಳುತ್ತೆ? ಕಾಶ್ಮೀರದ ಇತಿಹಾಸದ ವೃತ್ತಾಂತ ಆಗಿದೆ ಇದು. ಕಲ್ಹಣ ಹರ್ಷನ ಆಸ್ಥಾನದಲ್ಲಿ ಇರ್ತಾನೆ. ನೆಕ್ಸ್ಟ್ ಟುಟಿನಾಮ ಅಂತ ಅಂದ್ರೆ ಗಿಳಿಯ ಕತೆಗಳು. ನೀವು ಮಿಡಿವಲ್ ಹಿಸ್ಟ್ರಿ ಓದ್ಬೇಕಾದ್ರೆ ಓದಿರ್ತೀರ ಗಿಳಿಯ ಕತೆಗಳು ಅಂತ. ಇದನ್ನ ಬರ್ದಿರೋರ್ದು ಜಿಯಾ ಅಲುದ್ದೀನ್ ನಕ್ಷಾಬಿ ಸರಿ ಇದೆ. ಸೊ ಹಾಗಾದ್ರೆ ಇದನ್ನ ಯಾವ ವರ್ಷದಲ್ಲಿ ಬರ್ದಿದ್ದಾರಪ್ಪ ಅಂತಂದ್ರೆ 1335 ಕ್ರಿಸ್ತ ಶಕ 1335ರಲ್ಲಿ. ಇದು ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿದ್ದಾರಪ್ಪ ಅಂತ ಅಂದ್ರೆ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿದ್ದಾರೆ. ಜಿಯಾ ಅಲುದ್ದೀನ್ ನಕ್ಷಾಬಿ ಯಾರ ಆಸ್ಥಾನದಲ್ಲಿದ್ರು, ಯಾರ ಆಶ್ರಯದಲ್ಲಿದ್ರು ಅಂತ ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ನಾವು ಮೊಹಮ್ಮದ್ ಬಿನ್ ತುಘಲಕ್ಗೆ ಒಂದು ಸ್ಪೆಷಲ್ ಹೆಸರೇ ಕೊಟ್ಟು ಹೇಳ್ತೀವಲ್ವಾ. ಸೊ ರಿವಿಷನ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ನೆಕ್ಸ್ಟ್ ಪೃಥ್ವಿರಾಜ ಪೃಥ್ವಿರಾಜ ಚೌಹಾಣನ ಬಗ್ಗೆ ಹೇಳುತ್ತೆ. ಇದನ್ನ ಬರ್ದಿರೋರು ಚಾಂದ್ ಬರ್ದೈ. ಇದು ಸರಿ ಇದೆ. ಸೊ ಹಾಗಾದ್ರೆ ಇದನ್ನ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿದ್ರಪ್ಪ ಅಂತ ಅಂದ್ರೆ ಇದನ್ನ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿದ್ದಾರೆ. ಓಕೆನಾ. ಇದನ್ನ ಯಾವಾಗ ಬರ್ದಿರೋದು? 1610ರಲ್ಲಿ. ಕ್ರಿಸ್ತ ಶಕ 1610ರಲ್ಲಿ ಈ ಕೃತಿನ ಬರ್ದಿರ್ತಾರೆ. ನೆಕ್ಸ್ಟ್ ಲಾಸ್ಟ್ ಪೇರ್ ನೋಡಿ, ಖಾಜೈನ್ ಉಲ್ ಫತಹ್ ಅಂತ ಇದೆ. ಇದನ್ನ ಬರ್ದಿರೋದು ಮಿನಾಜ್ ಉಸ್ ಸಿರಾಜ್ ಅಂತ ಕೊಟ್ಟಿದ್ರೆ, ಬಟ್ ಇದು ರಾಂಗ್ ಆಗಿದೆ. ಸೊ ಹಾಗಾದ್ರೆ ಖಾಜೈನ್ ಉಲ್ ಫತಹ್ ಬರ್ದಿರೋದು ಯಾರು? ಅಮೀರ್ ಖುಸ್ರೋ ಬಗ್ಗೆ ತುಂಬಾ ಓದಿರ್ತೀರ ನೀವು ಮಿಡಿವಲ್ ಹಿಸ್ಟ್ರಿಲಿ. ಅಂಡ್ ಅಮೀರ್ ಖುಸ್ರೋ ಯಾವ ರಾಜನ ಆಶ್ರಯದಲ್ಲಿದ್ರು ಈ ಕೃತಿನ ಬರಿಬೇಕಾರೆ ಅಂತ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಈ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆ ಇರ್ಬೋದು ಅಥವಾ ವಿಜಯಗಳಿರ್ಬೋದು, ಅದನ್ನ ಕುರಿತಾಗಿದೆ ಇದು. ಅಂಡ್ ಖಾಜೈನ್ ಉಲ್ ಫತಹ್ ಅಂತ ಅಂದ್ರೆ ಮೀನಿಂಗು ಟ್ರೆಜರ್ ಆಫ್ ವಿಕ್ಟ್ರಿ ಅಂತ. ಓಕೆನಾ. ಸೊ ಇದನ್ನ ಯಾವಾಗ ಬರ್ದಿದಾರಪ್ಪ ಅಂತಂದ್ರೆ 1310 ಇದನ್ನ ಬರ್ದಿದ್ದಾರೆ. ಓಕೆನಾ. ಇದು ಕೂಡ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರುವಂತದ್ದು. ಎಕ್ಸೆಪ್ಟ್ ನಿಮಗೆ ಈ ರಾಜತರಂಗಿಣಿ ಮತ್ತೆ ಪೃಥ್ವಿರಾಜ ರಾಸು. ರಾಜತರಂಗಿಣಿ ಸಂಸ್ಕೃತ, ಪೃಥ್ವಿರಾಜ ರಾಸು ಹಿಂದಿ. ಓಕೆನಾ. ಸೊ ಹಾಗಾಗಿ ಈ ಮಿನಾಜ್ ಉಸ್ ಸಿರಾಜ್ ಯಾರು? ಇವರು ಯಾರ ಆಸ್ಥಾನದಲ್ಲಿದ್ರು, ಇವರು ಯಾವ ಕೃತಿನ ಬರೆದ್ರು ಅಂತ ನೋಡೋದಾದ್ರೆ ಮಿನಾಜ್ ಉಸ್ ಸಿರಾಜ್ ತಬಕ್ಕತ್ ಇ ನಾಸಿರಿ ಹೇಳಿರ್ತೀರಾ? ತಬಕ್ಕತ್ ಇ
ನಾಸಿರಿ ಅಂತ ಕೃತಿ ಬರೀತಾರೆ. ಇವರು ಇಲ್ತಮಿಶ್ ಆಸ್ಥಾನದಲ್ಲಿ ಇರ್ತಾರೆ. ಇಲ್ತಮಿಶ್ ಆಸ್ಥಾನದಲ್ಲಿ ಇರ್ತಾರೆ. 1260 ಈ ಕೃತಿನ ಬರೀತಾರೆ. ಕ್ರಿಸ್ತಶಕ 1260. ಇದು ಕೂಡ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಓಕೆನಾ? ಆಲ್ಮೋಸ್ಟ್ ನಿಮ್ಗೆ ಮಿಡಿವಲ್ ಟೆಕ್ಸ್ಟ್ ಎಲ್ಲ ಏನಾಗುತ್ತೆ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ. ಕೆಲವೊಂದು ಸ್ಥಳೀಯ ಭಾಷೆ ಬಿಟ್ಟು ಮೇಜರ್ ಎಲ್ಲ ಏನಾಗಿದೆ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲೇ ಬರ್ದಿರೋದು. ಸೊ ಹಾಗಾದ್ರೆ ಈ ತಬಕತ್ ಇ ನಾಸಿರಿ ಏಂತಕ್ ರಿಲೇಟೆಡ್ ಇದೆ ಅಂತ ಅಂದ್ರೆ, ಗುರಿದ್ ಡೈನಸ್ಟಿ ಬಗ್ಗೆ ಕೇಳಿದಿರಾ? ಗುರಿದ್ ಡೈನಸ್ಟಿ ಮತ್ತೆ ಅರ್ಲಿ ಸುಲ್ತಾನೇಟ್ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದು ಒಳಗೊಂಡಿದೆ. ಸೊ ಇದಿಷ್ಟು ಏನಾಗುತ್ತೆ ಇದ್ರ ರಿಲೇಟೆಡ್ ಆಗಿರುತ್ತೆ. ಸೊ ಹಾಗಾದ್ರೆ ಇದ್ರಲ್ಲಿ ರೈಟ್ ಆನ್ಸರ್ ಯಾವುದು ನೋಡಿ, ಒಂದೇ ಒಂದ್ ಜೋಡಿ ಮಾತ್ರ ಸರಿ ಇಲ್ಲ, ಇನ್ ಮಿಕ್ಕಿದೆಲ್ಲ ಸರಿ ಇದೆ. ಸೊ ಎಷ್ಟು ಜೋಡಿಗಳಂತ ಕೇಳಿರೋದ್ರಿಂದ ನಮ್ಗೆ ಕೇವಲ 3. ಸೊ 19ಗೆ ಕೀ ಆನ್ಸರ್ ಏನು? ಸಿ, ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ, ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಇದನ್ನು ಚಾಲುಕ್ಯರ ದೊರೆ 2ನೇ ವಿಕ್ರಮಾದಿತ್ಯನ ಮುಖ್ಯ ರಾಣಿ ಲೋಕ ಮಹಾದೇವಿ ನಿರ್ಮಿಸಿದರು. ಸರಿ ಇದೆ ಇದು. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತೀನಿ. ಕಾಂಚೀಪುರಂನ ಪಲ್ಲವರ ಮೇಲೆ ಚಾಲುಕ್ಯರ ವಿಜಯದ ಸ್ಮರಣಾರ್ಥವಾಗಿ ಇದನ್ನು ನಿರ್ಮಿಸಲಾಯಿತು. ಹೌದು. ಹಾಗಾದ್ರೆ ಇದು ಒಂದೇ ಟೆಂಪಲ್ ನಿರ್ಮಾಣ ಮಾಡಿದ್ದು? ಇನ್ನೊಂದು ಟೆಂಪಲ್ ಇದೆ. ನೆಕ್ಸ್ಟ್, ಇದು ಮಲಪ್ರಭಾ ನದಿಯ ದಡದಲ್ಲಿದೆ. ಹೌದು, ಪಟ್ಟದಕಲ್ಲು ಮಲಪ್ರಭಾ ನದಿಯ ಎಡದಂಡೆ ಮೇಲಿದೆ. ನೆಕ್ಸ್ಟ್, ಹಾಗಾದ್ರೆ ಇದರಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದೆ, 2ನೇದು ಸರಿ ಇದೆ, 3ನೇದು ಕೂಡ ಸರಿ ಇದೆ. ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಏನಂತ ಅಂದ್ರೆ, ಈ ಪಲ್ಲವರು ಅಂತ ಅಂದ್ರೆ 2ನೇ ವಿಕ್ರಮಾದಿತ್ಯ ಅಂತ ಏನ್ ಹೇಳ್ತೇವೆ, ಹೌದಲ್ವಾ? ನಿಮ್ಗೆ 2ನೇ ವಿಕ್ರಮಾದಿತ್ಯ ಅಂತ ಕೊಟ್ಟಿದಾರಲ್ವಾ, ಇವನ್ಗೆ ಇಬ್ರು ರಾಣಿಯರು ಇರ್ತಾರೆ. ಒಬ್ರು ತ್ರೈಲೋಕ್ಯ ಮಹಾದೇವಿ, ಇನ್ನೊಬ್ರು ಲೋಕ ಮಹಾದೇವಿ. ಲೋಕ ಮಹಾದೇವಿ ಕಟ್ಟಿದ್ದು ವಿರೂಪಾಕ್ಷ ಟೆಂಪಲ್, ತ್ರೈಲೋಕ್ಯ ಮಹಾದೇವಿ ಕಟ್ಟಿದ್ದು ಯಾವ ಟೆಂಪಲ್? ಮಲ್ಲಿಕಾರ್ಜುನ ಟೆಂಪಲ್. ಓಕೆನಾ? ಸೊ ಇದನ್ನ 740 ಇಂದ 45 745 AD ಅಂತಂದ್ರೆ ಕ್ರಿಸ್ತ ಶಕ, ಆ ಟೈಮಿಂಗ್ಸ್ ಅಲ್ಲಿ ಇದನ್ನ ಅವರು ಬಿಲ್ಟ್ ಮಾಡ್ತಾರೆ. ತ್ರೈಲೋಕ್ಯ ಮಹಾದೇವಿ ಕಟ್ಟಿರೋದು ಮಲ್ಲಿಕಾರ್ಜುನ ಟೆಂಪಲ್, ಲೋಕ ಮಹಾದೇವಿ ಕಟ್ಟಿರೋದು ವಿರೂಪಾಕ್ಷ ಟೆಂಪಲ್. ಓಕೆನಾ? ಸೊ ಇದಿಷ್ಟು. ಅದಾದ್ಮೇಲೆ ಇದರಲ್ಲಿ 3 ಸ್ಟೇಟ್ಮೆಂಟ್ ಕೂಡ ನಮ್ಗೆ ಸರಿ ಇದೆ. ಸೊ ಹಾಗಾದ್ರೆ ಈ ಪಟ್ಟದಕಲ್ಲು ಅನ್ನೋದು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ? ಪಟ್ಟದಕಲ್ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ನೋಡ್ತೀವಿ? ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ ನೋಡ್ತೀವಿ. ಪಟ್ಟದಕಲ್ಲು ಯುನೈಟೆಡ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ವಾ? ಯಾವಾಗ ಆಡ್ ಆನ್ ಆಗಿದ್ದು? 1987 ಅಲ್ಲಿ, 1987 ಇದು ವಿಶ್ವ ಪಾರಂಪರಿಕ ತಾಣಕ್ಕೆ ಲಿಸ್ಟ್ಗೆ ಆಡ್ ಆನ್ ಆಗುತ್ತೆ. ಸೊ ಹಾಗಾದ್ರೆ ಈ ಬಾದಾಮಿ ಚಾಲುಕ್ಯರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಾದ್ರೆ, ಇದನ್ನ ಯಾವಾಗ ಫೌಂಡ್ ಮಾಡಿದ್ದು, ಯಾವಾಗ ಸ್ಥಾಪನೆ ಮಾಡಿದ್ದು? ಕ್ರಿಸ್ತಶಕ 540. ಓಕೆನಾ? ಇದನ್ನ ಯಾರು ಸ್ಥಾಪಕ, ಇದರ ಸ್ಥಾಪಕ ಯಾರು ಅಂತ ಅಂದ್ರೆ ಪುಲಕೇಶಿ 1ನೇ ಪುಲಕೇಶಿ. ಇವರ ರಾಜಧಾನಿ ಯಾವ್ದಾಗಿತ್ತು? ಆಬ್ವಿಯಸ್ಲಿ ಬಾದಾಮಿ ಚಾಲುಕ್ಯರು ಅಂತಾನೆ ಹೇಳ್ತಿದೆ, ಬಾದಾಮಿ ಆಗಿರುತ್ತೆ. ಅಂಡ್ ಬಾದಾಮಿ ಕೂಡ ಇವಾಗ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಬಾದಾಮಿ ಅಥವಾ ವಾತಾಪಿ ಸಂಸ್ಕೃತದಲ್ಲಿ. ಅಂಡ್ ಇದರ ರಾಜ್ಯ ಲಾಂಛನ ಯಾವ್ದಪ್ಪ ಆಗಿತ್ತು ಅಂತ ಅಂದ್ರೆ, ಲಾಂಛನ ಅಂತ ಅಂದ್ರೆ ಯಾವುದು? ಎಂಬ್ಲೆಮ್ ಬಲಮುಖ ವರಾಹ ಆಗಿರುತ್ತೆ. ವರಾಹ ಅನ್ನೋದು ನಮ್ಮ ಕರ್ನಾಟಕ ಹಿಸ್ಟ್ರಿಲಿ 2 ರಾಜಮನೆತನದ ಎಂಬ್ಲೆಮ್ ಆಗಿರುತ್ತೆ. ಅದ್ರಲ್ಲಿ ಬಲಮುಖ ವರಹ ಬಂತು ಅಂದ್ರೆ ಬಾದಾಮಿ ಚಾಲುಕ್ಯರು, ಎಡಮುಖ ವರಹ ಬಂತು ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯದವ್ರದ್ದು. ಓಕೆನಾ? ಸೊ ಇದಿಷ್ಟು ಈ ಕ್ವಶನ್ ಇನ್ಫಾರ್ಮೇಶನ್ ಆಗಿರುತ್ತೆ. ನೆಕ್ಸ್ಟ್, ಮೈಸೂರು ಚಲೋ ಚಳುವಳಿ, ನಮ್ಮ ಕರ್ನಾಟಕ ಹಿಸ್ಟ್ರಿ ರಿಲೇಟೆಡ್ ಒಂದು ಕ್ವಶನ್ ರೈಸ್ ಆಗಿದೆ. ಕರ್ನಾಟಕ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಆಗಿರುತ್ತೆ ಮೈಸೂರು ಚಲೋ ಮೂವ್ಮೆಂಟ್. ಏನ್ ಕೇಳಿದರೆ, ಮೈಸೂರು ಚಲೋ ಚಳುವಳಿಯು ಈ ಕೆಳಗಿನ ಯಾವ ಬೇಡಿಕೆಗಳೊಂದಿಗೆ ಸಂಬಂಧ ಹೊಂದಿದೆ? ಇದು ಕೂಡ ಆಲ್ರೆಡಿ ಕೇಳಿರೋ ಕ್ವಶನ್. ಸೊ ಕೆಲವೊಂದಷ್ಟು ಫೆಮಿಲಿಯರ್ ಕ್ವಶನ್ಸ್ ಕೂಡ ನಾವು ಹಾಕಿದೀವಿ. ಸೊ ಏನು ಕಣ್ಮುಚ್ಕೊಂಡು ಆನ್ಸರ್ ಮಾಡ್ಬೋದು, ಅದು ಜವಾಬ್ದಾರಿಯುತ ಸರ್ಕಾರ ಸ್ಥಾಪನೆ. ಯಾರ್ಯಾರು ಕರ್ನಾಟಕ ಹಿಸ್ಟ್ರಿನ ಕರೆಕ್ಟ್ ಆಗಿ ಓದಿದ್ರ ಆರಾಮಾಗಿ ಇದಕ್ಕೆ ಆನ್ಸರ್ ಮಾಡ್ಬೋದಿತ್ತು. ಅಂಡ್ ಇದ್ರ ರಿಲೇಟೆಡ್ ಕೆಲವೊಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಾದ್ರೆ, ಇದು ಯಾವಾಗ ಶುರುವಾಯ್ತಪ್ಪ ಅಂತ ಅಂದ್ರೆ, ಮೈಸೂರು ಚಲೋ ಮೂವ್ಮೆಂಟ್ ಯಾವಾಗ ಹೋಸ್ಟ್ ಆಗಿತ್ತು ಅಂತ ಅಂದ್ರೆ ಸೆಪ್ಟೆಂಬರ್ 1, 1947. ಇದರ ನೇತೃತ್ವ ಯಾರು ವಹಿಸಿದ್ದು? KC ರೆಡ್ಡಿ.
ಓಕೆನಾ? ಏಂತಕ್ ಶುರುವಾಯ್ತು? ಇದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾದ ಮೇಲೆ ಶುರುವಾಗಿರುವಂತಹ ಒಂದು ಚಳುವಳಿ. ಏಂತಕ್ಕೆ ಶುರುವಾಯಿತು? ಏಂತಕ್ಕೆ ಅಂತ ಅಂದ್ರೆ ನಮ್ಮ ಮೈಸೂರಿನ ಒಡೆಯರು ಆಗಸ್ಟ್ 9, 1947 ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಕೇಳಿದಿರಾ? ಏನು ಹಾಗಂತ ಅಂದ್ರೆ ನಮ್ಮ ಭಾರತ ಒಕ್ಕೂಟಕ್ಕೆ ವಿಲೀನ ಆಗ್ತೀವಿ ಅನ್ನೋದು ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಆಗಿರುತ್ತೆ. ಸೊ ಬ್ರಿಟಿಷ್ ಅವರು ನಮಗೆ ಸ್ವಾತಂತ್ರ್ಯ ಕೊಟ್ಟಾಗ ಈ ಪ್ರಾವಿನ್ಸಸ್ ಇರುತ್ತೆ ಗೊತ್ತಾ, ಪ್ರಾಂತೀಯಗಳಿಗೆ ಇಂಡಿಪೆಂಡೆಂಟ್ ಆಗಿ ಉಳಿಯೋ ಚಾನ್ಸಸ್ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಭಾರತ ಒಕ್ಕೂಟಕ್ಕೂ ಕೂಡ ನೀವು ವಿಲೀನ ಆಗ್ಬೋದು ಅಂತ ಹೇಳಿರ್ತಾರೆ. ನಮ್ಮ ಮೈಸೂರಿನ ಒಡೆಯರು ನಾವು ಭಾರತಕ್ಕೆ ವಿಲೀನ ಆಗ್ತೀವಿ, ಭಾರತ ಒಕ್ಕೂಟಕ್ಕೆ ವಿಲೀನ ಆಗ್ತೀವಿ ಅಂತ ಅಂದ್ಬಿಟ್ಟು ಅವರು ಸಿಗ್ನೇಚರ್ ಮಾಡಿರ್ತಾರೆ. ಆದ್ರೆ ಆಗಸ್ಟ್ 15, 1947 ಅಲ್ಲಿ ನಮ್ಗೆ ಸ್ವಾತಂತ್ರ್ಯ ಬಂದ್ರೂ ಕೂಡ ಅವರು ಅದ್ರ ಬಗ್ಗೆ ಏನು ಕ್ರಮಗಳನ್ನ ತಗೊಂಡಿರೋದಿಲ್ಲ. ಓಕೆನಾ? ಸೊ ಇದ್ರ ರಿಲೇಟೆಡ್ ಆಗಿ KC ರೆಡ್ಡಿ ನೇತೃತ್ವದಲ್ಲಿ ಈ ಮೈಸೂರು ಚಲೋ ಮೂವ್ಮೆಂಟ್ ಆಗುತ್ತೆ. ಸೊ ಇದು ಶುರುವಾಗಿದ್ದು ಹೇಳೋದಕ್ಕೆ ಮೈಸೂರು ಚಲೋ ಮೂವ್ಮೆಂಟ್, ಆದ್ರೆ ಇದು ಶುರುವಾಗಿದ್ದಲ್ಲಿಂದ ಬೆಂಗಳೂರಿಂದ. ಈ ಚಳುವಳಿ ಶುರುವಾಗಿದ್ದು ಬೆಂಗಳೂರಿಂದ. ಇದನ್ನ ನಾವು ಅರಮನೆ ಸತ್ಯಾಗ್ರಹ ಅಂತ ಕೂಡ ಕರಿತೀವಿ. ಸೊ ಹಾಗಾದ್ರೆ ಏನಾಯ್ತು ನೆಕ್ಸ್ಟ್? ಒಪ್ಕೊಂಡ್ರ? ಒಡೆಯರವರು ಒಪ್ಕೊಂಡ್ರ ಈ ಇನ್ನು ಬೇಡಿಕೆಗೆ ಜವಾಬ್ದಾರಿಯುತ ಸರ್ಕಾರನ ನೀವು ರಚನೆ ಮಾಡ್ಬೇಕು ಅನ್ನೋದಕ್ಕೆ? ಹೌದು. ಸೊ ಅವಾಗ ಯಾರಿರ್ತಾರೆ? ದಿವಾನ್. ಅದು ಕೂಡ ಇಂಪಾರ್ಟೆಂಟು. ಆಗಿನ ಸಮಯದ ದಿವಾನ್ ಯಾರಾಗಿರ್ತಾರಪ್ಪ ಅಂತ ಅಂದ್ರೆ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಓಕೆನಾ? ಆಕ್ಚುಲಿ ಇವ್ರ ಮೇಲೆ ಆರ್ಕಾಟ್ ಬೈಕಾಟ್ ಈ ಘೋಷಣೆಗಳು ಕೂಡ ಕೇಳಿ ಬರುತ್ತೆ. ಸೊ ಆ ಟೈಮಿಂಗ್ಸ್ ಅಲ್ಲಿ ಯಾರು ಓಕೆನಾ? ಸೊ ಬೇಡ, ನಾವು ಭಾರತ ಒಕ್ಕೂಟಕ್ಕೆ ವಿಲೀನ ಆಗೋದು ಬೇಡ, ನಾವು ಸಪ್ರೇಟ್ ಆಗೇನೆ ಇದ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರು ಯೋಚನೆ ಮಾಡ್ತಿರ್ತಾರೆ. ಸುಮಾರು 42 ದಿನಗಳ ಕಾಲ ಈ ಏನು ಚಳುವಳಿ ನಡೆಯುತ್ತೆ. ಇದರಲ್ಲಿ KC ರೆಡ್ಡಿ ಇರ್ಬೋದು, ಮತ್ತೆ T ಸಿದ್ಲಿಂಗಯ್ಯ ಇರ್ಬೋದು, ಮತ್ತೆ KT ಭಾಷ್ಯ, ಈ ತರ ಪ್ರಮುಖರು ಈ ಚಳುವಳಿಯಲ್ಲಿ ಭಾಗವಹಿಸಿರ್ತಾರೆ. ಸೊ ಕೊನೆಗೆ ಜಯಚಾಮರಾಜೇಂದ್ರ ಒಡೆಯರ್ ಒಂದು ಜವಾಬ್ದಾರಿಯುತ ಸರ್ಕಾರನ ರಚನೆ ಮಾಡ್ತಾರೆ. ಅಂಡ್ ಇದರ ಮುಖ್ಯಮಂತ್ರಿ ಯಾರಾಗಿರ್ತಾರಪ್ಪ ಅಂತಂದ್ರೆ ಅದು KC ರೆಡ್ಡಿ ಅವರೇ ಆಗಿರ್ತಾರೆ. ಓಕೆನಾ? ನೀವು ಓದಿರ್ತೀರ ಕರ್ನಾಟಕ ಹಿಸ್ಟ್ರಿ ಓದ್ಬೇಕಾರೆ, ಮೈಸೂರು ಸಂಸ್ಥಾನದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಅಂದ್ರೆ ಅದು KC ರೆಡ್ಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಇದೆ. ಕಡೂರು, ಹುಣಸಗಿ ಮತ್ತೆ ಕಿಬ್ಬನಹಳ್ಳಿ ಕೊಟ್ಟಿದ್ದಾರೆ. ಮೇಲೆ ನೀಡಲಾದ ಎಷ್ಟು ಪ್ರಾಚೀನ ಶಿಲಾಯುಗದ ತಾಣಗಳು ಕರ್ನಾಟಕದಲ್ಲಿದೆ ಅಂತ ಕೇಳಿದ್ದಾರೆ. ಹೌದಲ್ವಾ? ನಾವು ಶಿಲಾಯುಗನ ವಿಂಗಡಣೆ ಮಾಡ್ತೀವಿ ಗೊತ್ತಾ? ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತೆ ನವಶಿಲಾಯುಗ ಅಂತ. ಸೊ ಅದ್ರಲ್ಲಿ ಅವರು ಆತರ ಏನು ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಗಿ ಕೊಟ್ಟಿಲ್ಲ. ಅವರು ಜಸ್ಟ್ ಏನ್ ಕೇಳಿದರೆ ಶಿಲಾಯುಗದ ತಾಣಗಳು ಯಾವ್ಯಾವ್ದು ಅಂತ. ಕಡೂರು ಎಲ್ಲಿ ಕಂಡು ಬರುತ್ತೆ? ಮಂಡ್ಯ ಡಿಸ್ಟ್ರಿಕ್ಟ್, ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಹುಣಸಗಿ ಯಾದಗಿರಿ ಜಿಲ್ಲೆ, ಅಂಡ್ ಕಿಬ್ಬನಹಳ್ಳಿ ನಮ್ಮ ತುಮಕೂರಲ್ಲಿ ಕಂಡು ಬರುತ್ತೆ. ಓಕೆನಾ? ಅಂಡ್ ಇಷ್ಟು ಏನಿದೆ ತಾಣಗಳು, ಈ 3 ತಾಣಗಳು ಕೂಡ ಏನಾಗಿದೆ? ಪ್ರಾಚೀನ ಶಿಲಾಯುಗಕ್ಕೆ ಸಂಬಂಧ ಪಟ್ಟಿದೆ. ಸೊ ಇಲ್ಲಿ ನೀಡಿರುವಂತಹ 3 ಕೂಡ ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ನೋಡೋಣ ಕೆಲವೊಂದಷ್ಟು. ಅಂತ ಅಂದ್ರೆ ಈ ಶಿಲಾಯುಗ ಅಂತ ಅಂದಿದ ತಕ್ಷಣ ನಾನು ಆಗ್ಲೇ ಹೇಳಿದೆ, ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತೆ ನವಶಿಲಾಯುಗ ಅಂತ ಕ್ಯಾಟಗರೈಸ್ ಮಾಡಿರ್ತೀವಿ. ಅದ್ರಲ್ಲಿ ಈ ಮಾನವನ ಏನು ಚಟುವಟಿಕೆಗಳು ಯಾವ ತರ ಇತ್ತು ಮತ್ತೆ ಯಾವ ರೀತಿ ತನ್ನ ಜೀವನನ ನಡೆಸ್ತಿದ್ದ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಫಸ್ಟ್ ಈ ಓಲ್ಡ್ ಸ್ಟೋನ್ ಏಜ್ ಅಲ್ಲಿ ನೋಡಿ ಯಾವ ವರ್ಷದಿಂದ ಇದು ಟೈಮ್ ಫ್ರೇಮ್ ಆಗಿರೋದು ಅಂತ ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ 2.5 ಬಿಲಿಯನ್ ಇಯರ್ಸ್ ಎಗೋ ಇನ್ನ 10,000 BCE ಅಂತಂದ್ರೆ ಕ್ರಿಸ್ತಪೂರ್ವ 10,000 ಅಂತ ಹೇಳ್ತಿರುವಂತದ್ದು. ನೆಕ್ಸ್ಟ್ ಹೇಗಿತ್ತು ಹ್ಯೂಮನ್ ಲೈಫ್ ಸ್ಟೈಲು? ನೊಮ್ಯಾಡಿಕ್, ಹಂಟರ್ ಗ್ಯಾದರ್ಸ್ ಅಂತ ಹೇಳ್ತೀವಿ. ಏನ್ ನೊಮ್ಯಾಡಿಕ್ ಅಂತ ಅಂದ್ರೆ ಅಲೆಮಾರಿ ಜನಗಳು, ಅಲೆಮಾರಿ ಆಗಿರ್ತಾನೆ ಮನುಷ್ಯ. ಆ ಟೈಮಿಂಗ್ಸ್ ಅಲ್ಲಿ ಹಂಟ್ ಮಾಡ್ಕೊಂಡು ಏನ್ ಮಾಡ್ತಿರ್ತಾನೆ? ತನ್ನ ಸರ್ವೈವ್ ಮಾಡ್ಕೊಳ್ತಿರ್ತಾನೆ, ಊಟ ಮಾಡ್ತಿರ್ತಾನೆ ಹಂಟ್ ಮಾಡ್ಕೊಂಡು. ಯಾವ ರೀತಿಯ ಹಂಟಿಂಗ್ ಇರುತ್ತೆ ನೋಡಿ? ಹಂಟಿಂಗ್ ಇರ್ಬೋದು, ಮತ್ತೆ ಫಿಶಿಂಗ್ ಇರ್ಬೋದು, ಗ್ಯಾದರಿಂಗ್ ಇರ್ಬೋದು, ವೈಲ್ಡ್ ಫ್ರೂಟ್ಸ್ಗಳು ಅಥವಾ ರೂಟ್ಸ್ಗಳನ್ನ ತಿಂತ ತನ್ನ ಜೀವನನ ಸಾಗಿಸ್ತಿರ್ತಾನೆ. ಟೆಕ್ನಾಲಜಿ ಯಾವ ತರ ಇತ್ತು ಆ ಟೈಮಿಂಗ್ಸ್ ಅಲ್ಲಿ? ಇವಾಗ ಅವ್ನು ಫಿಶಿಂಗ್ ಮಾಡ್ಬೇಕು, ಹಂಟಿಂಗ್ ಮಾಡ್ಬೇಕಂತ ಅಂದ್ರೆ ಅವನ ಹತ್ರ ಅಟ್ಲೀಸ್ಟ್ ಮಿನಿಮಮ್ ಇನ್ಸ್ಟ್ರೂಮೆಂಟ್ಸ್ ಗಳಾದ್ರೂ ಇರ್ಬೇಕಾ?
ಮಿನಿಮಮ್ ಸಾಧನಗಳಾದ್ರೂ ಇರ್ಬೇಕು. ಸಿಂಪಲ್ ಆಗಿತ್ತು ನೋಡಿ, ಚಿಪ್ಪಡ್ ಸ್ಟೋನ್ ಟೂಲ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಹ್ಯಾಂಡ್ ಆಕ್ಸೆಸ್, ಕೊಡಲಿಗಳಂತ ಏನ್ ಹೇಳ್ತೀವಿ ಅದಿರ್ಬೋದು, ಸ್ಕ್ರಾಪರ್ಸ್ ಇರ್ಬೋದು. ಸೊ ಈ ತರ ಟೂಲ್ಸ್ ಗಳನ್ನ ಅವನು ಯೂಸ್ ಮಾಡ್ತಿರ್ತಾನೆ. ಕೀ ಡೆವಲಪ್ಮೆಂಟ್ಸ್ ಏನಪ್ಪಾ ಅಂತ ಅಂದ್ರೆ ಇದ್ರಲ್ಲಿ ಇಂಪಾರ್ಟೆಂಟ್ ನಾವು ತಿಳ್ಕೊಬೇಕಾಗಿರುವಂತದ್ದು, ಫೈರ್ ನ ಅವನು ಕಂಡುಕೊಳ್ತಾನೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಅದ್ರ ಜೊತೆಗೆ ಕೇವ್ ಆರ್ಟ್, ಕೇವ್ ಅಂತ ಅಂದ್ರೇನು ಗುಹೆ, ಓಕೆನಾ. ಅದಾಗಿದ್ದಾದ್ಮೇಲೆ ರಾಕ್ ಪೇಂಟಿಂಗ್ಸ್, ಇದಿಷ್ಟು ಕೂಡ ನಾವು ಈ ಓಲ್ಡ್ ಸ್ಟೇಜ್ ನಲ್ಲಿ ನೋಡ್ತೀವಿ ನಾವು. ಅದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ರಾಕ್ ಪೇಂಟಿಂಗ್ಸ್ ಎಲ್ಲಿ ನೋಡ್ತಿದೀವಿ, ಬೆಂಬೆಡ್ಕಾ ಇನ್ ಇಂಡಿಯಾ ಇಸ್. ಸೊ ಬೆಂಬೆಡ್ಕಾ ಅನ್ನೋದು ಯಾವ ರಾಜ್ಯದಲ್ಲಿ ಇದೆ ಪ್ರೆಸೆಂಟ್ ಇವಾಗ, ಮಧ್ಯಪ್ರದೇಶದಲ್ಲಿದೆ. ಸೊ ಇದು ಓಲ್ಡ್ ಸ್ಟೋನ್ ಏಜ್ ರಿಲೇಟೆಡ್ ಆಯ್ತು. ಸೊ ಹಾಗಾದ್ರೆ ಮಿಡಲ್ ಸ್ಟೋನ್ ಏಜ್ ಏನು ಟೈಮಿಂಗ್ಸ್ ಬಂತು ಅಂದ್ರೆ ಅದು 10,000 BC ಇಂದ 6,000 BC ವರೆಗೂ ಆಗಿರುತ್ತೆ. ಹ್ಯೂಮನ್ ಲೈಫ್ ಸ್ಟೈಲ್ ಯಾವ ತರ ಇತ್ತಪ್ಪ ಅಂತ ಅಂದ್ರೆ ಸೆಮಿ ನೊಮ್ಯಾಡಿಕ್ ಇರುತ್ತೆ. ಅವಾಗ ಕಂಪ್ಲೀಟ್ ಆಗಿ ನೊಮ್ಯಾಡಿಕ್ ಅಂತ ಅಂದ್ರೆ ಅವ್ನಿಗೆ ಉಳ್ಕೊಳಕ್ ಏನೋ ಅವನು ಜಾಗ ಮಾಡ್ಕೊಂಡಿರಲ್ಲ. ನೆಕ್ಸ್ಟ್ ಟ್ರಾನ್ಸಿಷನ್ ಫೇಸ್ ಬಿಟ್ವೀನ್ ಹಂಟಿಂಗ್ ಅಂಡ್ ಅರ್ಲಿ ಅಗ್ರಿಕಲ್ಚರ್. ನೋಡಿ ಇಲ್ಲಿ ಅಗ್ರಿಕಲ್ಚರ್ ಅನ್ನೋದು ಸ್ವಲ್ಪ ಇಂಟ್ರೊಡ್ಯೂಸ್ ಆಗ್ತಿದೆ. ಅರ್ಲಿ ಟೈಮಿಂಗ್ಸ್ ಅಲ್ಲಿ ಇದೆ ಇದು. ಫಾರ್ಮೇಶನ್ ಆಫ್ ಟೆಂಪರರಿ ಸೆಟಲ್ಮೆಂಟ್ಸ್ ನಿಯರ್ ವಾಟರ್ ರಿಸೋರ್ಸಸ್. ಫಾರ್ ಎಕ್ಸಾಂಪಲ್ ಇವಾಗ ನದಿಗಳು ಹರಿಯೋ ಜಾಗ ಇರ್ಬೋದು. ಸೊ ಈ ಜಾಗದಲ್ಲಿ ಅವನು ತನ್ನ ವಾಸ ಮಾಡ್ಲಿಕ್ಕೆ ಕೆಲವೊಂದಷ್ಟು ಸೆಟಲ್ಮೆಂಟ್ಸ್ ಗಳನ್ನ ಅವನು ಮಾಡ್ಕೊಳ್ತಾನೆ. ಟೆಕ್ನಾಲಜಿ ಯಾವ ತರ ಇತ್ತು ಅಂದ್ರೆ ನೋಡಿ, ಮೈಕ್ರೋಲಿತ್ಸ್, ಸ್ಮಾಲ್ ರಿಫೈನ್ಡ್ ಸ್ಟೋನ್ ಟೂಲ್ಸ್, ಬಾಂಡ್ ಆರೋ, ಬಿಲ್ಲು ಮತ್ತೆ ಬಾಣ, ಅಂಡ್ ಅದ್ರ ಜೊತೆಗೆ ಅರ್ಲಿ ಯೂಸ್ ಆಫ್ ಫಿಶಿಂಗ್ ಟೂಲ್ಸ್ ಲೈಕ್ ಹಾರ್ಪೂನ್ಸ್. ನೀವು ಗೂಗಲ್ ಅಲ್ಲಿ ಹಾರ್ಪೂನ್ಸ್ ಅಂತ ಚೆಕ್ ಮಾಡಿದ್ರೆ ತೋರಿಸುತ್ತೆ ನಿಮ್ಗೆ, ಅದು ಮೀನ್ ಹೋಗಿ ಸಿಕ್ಕಾಕೊಳ್ಳುತ್ತೆ ಗೊತ್ತಾ, ಅದು. ಅಂಡ್ ನೆಟ್ಸ್, ಹೌದಲ್ವಾ, ಫಿಶಿಂಗಿಗೆ ನಮ್ಗೆ ನೆಟ್ಸ್ ಬೇಕಾಗಿರುತ್ತೆ. ಇದಿಷ್ಟು ಕೂಡ ಟೆಕ್ನಾಲಜಿ ರಿಲೇಟೆಡ್ ಆಗಿರುತ್ತೆ. ಕೀ ಡೆವಲಪ್ಮೆಂಟ್ಸ್ ಏನು, ಡೊಮೆಸ್ಟಿಕೇಶನ್ ಆಫ್ ದ ಡಾಗ್. ಹಿಂದೆ ಏನ್ ನೋಡಿದ್ವಿ, ಏನು ಇರಲಿಲ್ಲ ಡೊಮೆಸ್ಟಿಕೇಶನ್ ಅಲ್ಲಿ. ಸೊ ಇವಾಗ ಇಂಟ್ರೊಡ್ಯೂಸ್ ಆಯ್ತು ಏನು, ಡೊಮೆಸ್ಟಿಕೇಶನ್ ಆಫ್ ದ ಡಾಗ್. ಬಿಗಿನಿಂಗ್ ಆಫ್ ಫುಡ್ ಸ್ಟೋರೇಜ್ ಪ್ರಾಕ್ಟೀಸಸ್. ಮೊದ್ಲು ಏನಾಗ್ತಿತ್ತು, ಅವಾಗ ಹಂಟ್ ಮಾಡ್ತಿದ್ದ, ಅವಾಗ ತಿಂತಿದ್ದ. ಆದ್ರೆ ಮಿಡಲ್ ಸ್ಟೋನ್ ಏಜ್ ಅಲ್ಲಿ ಬಂತು ಅಂದಾಗ ಅವನು ಪ್ರಿಸರ್ವ್ ಮಾಡ್ಲಿಕ್ಕೆ, ಸ್ಟೋರೇಜ್ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡ. ಕೀ ಡೆವಲಪ್ಮೆಂಟ್ಸ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ನವಶಿಲಾಯುಗ, ನ್ಯೂ ಸ್ಟೋನ್ ಏಜ್ ಅಲ್ಲಿ. ಸೊ ಇದ್ರದ್ದು ಇಯರ್ಸ್ ಬಂತು ಅಂದ್ರೆ 6,000 BC ಇಂದ 1000 BC ವರೆಗೂ ಇರುತ್ತೆ. ಹ್ಯೂಮನ್ ಲೈಫ್ ಸ್ಟೈಲ್ ನೋಡಿ, ಸೆಟಲ್ಡ್ ಅಗ್ರಿಕಲ್ಚರ್ ಕಮ್ಯುನಿಟೀಸ್ ಇನ್ ಪರ್ಮನೆಂಟ್ ವೆಲ್ಲಿಂಗ್ಸ್. ಒಂದು ಶಾಶ್ವತವಾಗಿ ಅವನು ವಾಸ ಮಾಡ್ಲಿಕ್ಕೋಸ್ಕರ ಅವನು ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ಳೋ ತರ. ಮನೆ ಅಂತಂದ್ರೆ ಕಂಪ್ಲೀಟ್ ಇವಾಗ ಏನಿದೆ ಆ ತರ ಅಲ್ಲ, ಸ್ವಲ್ಪ ಮಟ್ಟಿಗೆ. ಫಾರ್ಮೇಶನ್ ಆಫ್ ವಿಲೇಜಸ್, ನೋಡಿ ವಿಲೇಜಸ್ ಅನ್ನೋ ಕಾನ್ಸೆಪ್ಟ್ ಬರ್ತಿದೆ. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಅಂದ್ರೆ ಇವಾಗ ಶ್ರೇಣೀಕರಣ ನೋಡ್ತೀವಿ ಗೊತ್ತಾ ಸಮುದಾಯದಲ್ಲಿ, ಆ ತರದ್ದು ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ನೋಡಿ ಟೆಕ್ನಾಲಜಿ, ಪಾಲಿಶ್ಡ್ ಸ್ಟೋನ್ ಟೂಲ್ಸ್. ಇಲ್ಲೇನಿತ್ತು ನಿಮಗೆ, ಸ್ಮಾಲ್ ರಿಫೈನ್ಡ್ ಸ್ಟೋನ್ ಟೂಲ್ಸ್ ಇತ್ತು. ಇದರಲ್ಲಿ ಪಾಲಿಶ್ಡ್ ನೀಟ್ ಆಗಿರುತ್ತೆ. ಆಕ್ಸೆಸ್, ಸಿಕಲ್ಸ್ ಇರ್ಬೋದು, ಗ್ರೈಂಡಿಂಗ್ ಸ್ಟೋನ್ಸ್ ಇರ್ಬೋದು. ನೋಡಿ ಪಾಟರಿ ಇಂಟ್ರೊಡ್ಯೂಸ್ ಆಯ್ತು, ಪಾಟರಿ ಫಾರ್ ಸ್ಟೋರೇಜ್ ಅಂಡ್ ಕುಕಿಂಗ್. ನೋಡಿ ಪ್ಲೋಸ್ ಅಂತ ಅಂದ್ರೆ ನೇಗಿಲು, ಫಾರ್ಮಿಂಗ್ ಮಾಡ್ಲಿಕ್ಕೋಸ್ಕರ ನೇಗಿಲು ಇಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ ನವಶಿಲಾಯುಗದಲ್ಲಿ. ಅಂಡ್ ಕೀ ಡೆವಲಪ್ಮೆಂಟ್ಸ್ ಯಾವ್ದು, ಅಂಡ್ ಕೀ ಡೆವಲಪ್ಮೆಂಟ್ಸ್ ಯಾವ್ದು, ಅಗ್ರಿಕಲ್ಚರ್, ಡೊಮೆಸ್ಟಿಕೇಶನ್ ಆಫ್ ಪ್ಲಾಂಟ್ಸ್ ಲೈಕ್ ವೀಟ್, ಬಾರ್ಲಿ. ವೀಟು ಬಾರ್ಲಿ ಇಂಟ್ರೊಡ್ಯೂಸ್ ಆಯ್ತು. ನೆಕ್ಸ್ಟ್ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್, ಶೀಪ್ ಇರ್ಬೋದು. ಅಲ್ಲಿ ಗೋಟ್ ಇತ್ತು, ಸಾರಿ ಅಲ್ಲಿ ಡಾಗ್ ಇತ್ತು, ಇಲ್ಲಿ ಶೀಪು, ಗೋಟು, ಪಿಕ್ಸು, ಕ್ಯಾಟಲ್, ಕುರಿ, ಮೇಕೆ ಮತ್ತೆ ಹಂದಿ ಮತ್ತೆ ಹಸುಗಳು. ಡೆವಲಪ್ಮೆಂಟ್ ಆಫ್ ವೀವಿಂಗ್, ನೇಯ್ಗೆ ಶುರುವಾಯಿತು. ಅದಾಗಿದೆ ಆಮೇಲೆ ಪಾಟರಿ, ಟ್ರೇಡ್ ಕೂಡ ಶುರುವಾಗಿದೆ. ಅರ್ಲಿ ರಿಲಿಜಿಯಸ್ ಪ್ರಾಕ್ಟೀಸಸ್ ಅಂಡ್ ಮೆಗಾಲಿಥಿಕ್ ಸ್ಟ್ರಕ್ಚರ್ಸ್. ಇಷ್ಟು ಕೂಡ ಏನಾಗಿದೆ ನಿಮ್ಗೆ ಸ್ಟೋನ್ ಏಜ್ಗೆ ರಿಲೇಟ್ ಆಗಿರುವಂತದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಏನ್ ಕೇಳಿದರೆ, ಈ ಕೆಳಗಿನ ಶಾತವಾಹನ ಆಡಳಿತಗಾರರನ್ನು ಅವರ ಆಳ್ವಿಕೆಯ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಯಾರು ಬರ್ತಾರೆ, ಕೃಷ್ಣ ಬರ್ತಾನೆ 100 ರಿಂದ 70 BCE, ಇದು ಕ್ರಿಸ್ತ ಪೂರ್ವ. ಅದಾಗಿದ್ದಾದ್ಮೇಲೆ 1ನೇ ಶಾತಕರ್ಣಿ 70 ಇಂದ 60 BCE. ಅದಾಗಿದ್ದಾದ್ಮೇಲೆ ಹಾಲ 1st century, ಓಕೆನಾ. ನೆಕ್ಸ್ಟ್ ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ನಾವು ಓದಿರ್ತೀವಿ, ಫೇಮಸ್ ರೂಲರ್ ಅಲ್ವಾ ಶಾತವಾಹನ ಡೈನೆಸ್ಟಿಲಿ. ಇವ್ರದ್ದು 106 ರಿಂದ 130 ಕ್ರಿಸ್ತ ಶಕ.
ಓಕೆನಾ. ಸೊ ಹಾಗಾದ್ರೆ ಇಲ್ಲಿ ಯಾವ ಆಪ್ಷನ್ ರೈಟ್ ಆನ್ಸರ್ ಆಗುತ್ತಪ್ಪ ಅಂತಂದ್ರೆ 3 ಫಸ್ಟ್ ಕೃಷ್ಣ ಒಂದೇ ಇರೋದು, 3 ಆಗಿದಾದ್ಮೇಲೆ 1ನೇ ಶಾತಕರ್ಣಿ ಬರ್ಬೇಕು, ಅದಾದ್ಮೇಲೆ ಹಾಲಾದ್ಮೇಲೆ ಗೌತಮಿ ಪುತ್ರ ಶಾತಕರ್ಣಿ. ಹಾಲನ ಘಾತ ಸಪ್ತಶತಿ ಅವನು ಕೃತಿ ಬರ್ದಿದ್ದಾನೆ ಅಂತ ಕೂಡ ನಾವು ಕರ್ನಾಟಕ ಹಿಸ್ಟ್ರಿ ಓದ್ಬೇಕಾದ್ರೆ ಓದಿರ್ತೀವಿ. ಸೊ ಹಾಗಾದ್ರೆ ಈ ಶಾತವಾಹನರು ಯಾವ್ಯಾವ ರಾಜ್ಯಗಳಲ್ಲಿ ಆಳ್ವಿಕೆ ಮಾಡಿರ್ತಾರಪ್ಪ ಅಂತ ಅಂದ್ರೆ ಮಹಾರಾಷ್ಟ್ರ ಇರ್ಬೋದು, ಮಧ್ಯಪ್ರದೇಶ್ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಮತ್ತೆ ನಮ್ಮ ಕರ್ನಾಟಕ, ಇಷ್ಟು ರಾಜ್ಯಗಳಲ್ಲಿ ಅವರು ಆಳ್ವಿಕೆನ ಮಾಡಿರ್ತಾರೆ. ಬಟ್ ಕರ್ನಾಟಕದ ರಾಜಮನೆತನ ಇದು ಮೊದಲಾದ್ರೆ ಕನ್ನಡದ ರಾಜಮನೆತನ ಯಾವುದು ಅಂತ ಕೇಳಿದ್ರೆ ಅದು ಯಾವಾಗ್ಲೂ ಕೂಡ ಕದಂಬರೇ ಆಗಿರ್ತಾರೆ. ಈ ಶಾತವಾಹನರ ಸ್ಥಾಪಕ ಯಾರಪ್ಪ ಅಂತ ಅಂದ್ರೆ ಸಿಮುಖ, ಓದಿರ್ತೀರ. ಅಂಡ್ ಇವರ ರಾಜಧಾನಿ ಪ್ರತಿಷ್ಠಾನ ಆಗಿರುತ್ತೆ. ಇವರು ಎಲ್ಲಿವರೆಗೂ ಕೂಡ ಆಳ್ವಿಕೆ ಮಾಡ್ತಾರೆ ಅಂತ ಅಂದ್ರೆ ಕ್ರಿಸ್ತಪೂರ್ವ 235ರಿಂದ ಕ್ರಿಸ್ತಶಕ 190ರವರೆಗೂ ಕೂಡ ತಮ್ಮ ಆಳ್ವಿಕೆನ ಇವರು ನಡೆಸ್ತಾರೆ. ಸೊ ಇದಿಷ್ಟು ಕೂಡ ಏನಾಗುತ್ತೆ, ಶಾತವಾಹನರು ಆಳ್ವಿಕೆ ಮಾಡಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಕೇಳಿದರೆ, ಚಾಲುಕ್ಯ ರಾಜವಂಶದ ಆರಂಭಿಕ ಆಡಳಿತಗಾರರು ವೈದಿಕ ಹಿಂದೂ ಧರ್ಮವನ್ನ ಅನುಸರಿಸಿದರು ಅಂತ ಹೇಳಿದರೆ ಇದು ವಿವಿಧ ದೇವಾಲಯಗಳಿಂದ ಸಾಕ್ಷಿಯಾಗಿದೆ. ಹೌದು, ಶಿವ ಇರ್ಬೋದು, ಮತ್ತೆ ಸೂರ್ಯ ದೇವಾಲಯಗಳಿರ್ಬೋದು, ಮತ್ತೆ ವಿಷ್ಣು ದೇವಾಲಯಗಳು ಇದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಫಲವತ್ತತೆಯ ದೇವತೆ ಯಾರು, ಲಜ್ಜಾ ಗೌರಿಯ ಆರಾಧನೆಯು ಕೂಡ ಈ ಅವಧಿಯಲ್ಲಿ ಪ್ರಚಲಿತವಾಗಿತ್ತು. ಲಜ್ಜಾ ಗೌರಿ ಅನ್ನೋ ದೇವತೆ ಕೃಷಿ ಮತ್ತೆ ಫಲವತ್ತತೆಗೆ ಪ್ರತೀಕ ಆಗಿರ್ತಾಳೆ. ಅವರ ಅವಧಿಯಲ್ಲಿ ಬೌದ್ಧ ಧರ್ಮ ಕ್ಷೀಣಿಸಲು ಪ್ರಾರಂಭಿಸಿತು ಅಂತ ಹೇಳಿದ್ರೆ ಹೌದು, 6ರಿಂದ 8ನೇ ಶತಮಾನದಲ್ಲಿ ಬೌದ್ಧ ಧರ್ಮ ತನ್ನ ಅವನತಿಯನ್ನ ಹೊಂದುತ್ತೆ ಈ ಸಾಮ್ರಾಜ್ಯದಲ್ಲಿ. ಓಕೆನಾ. ಸೊ ಇಲ್ಲಿ ಕೊಟ್ಟಿರುವಂತಹ 3 ಸ್ಟೇಟ್ಮೆಂಟ್ಸ್ ಗಳೇನಾಗಿದೆ, ಸರಿ ಇದೆ. ಸೊ ಯಾವ್ಯಾವ ಸರಿಯಾಗಿದೆ ಅಂತ ಕೇಳಿದರೆ ಎಲ್ಲ 3 ಕೂಡ ಇಲ್ಲಿ ಸರಿಯಾಗಿದೆ. ಆಲ್ರೆಡಿ ನಾನು ಬಾದಾಮಿ ಚಾಲುಕ್ಯರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸಿದ್ದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಿದ್ದೀನಿ. ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಹನುಮಂತರಾವ್ ಮೊಹರೆ, ಜಯರಾವ್ ದೇಶಪಾಂಡೆ ಮತ್ತೆ ಹನುಮಂತರಾವ್ ಕೌಜಲಗಿ ಅಂತ ಕೊಟ್ಟಿದ್ದಾರೆ. ಅಸಹಕಾರ ಚಳುವಳಿಯ ಸಮಯದಲ್ಲಿ ಮೇಲಿನ ಎಷ್ಟು ಹೋರಾಟಗಾರರು ಅಥವಾ ನಾಯಕರನ್ನು ಅವರ ದೇಶದ್ರೋಹದ ಭಾಷಣಗಳು ಮತ್ತು ಬರಹಗಳಿಗಾಗಿ ಬಂಧಿಸಲಾಯಿತು ಅಂತ ಹೇಳಿದರೆ ಹನುಮಂತರಾವ್ ಮೊಹರೆ ಅನ್ನೋರು ಕರ್ನಾಟಕ ವೈಭವ ಅನ್ನೋ ಪತ್ರಿಕೆಯ ಸಂಪಾದಕರಾಗಿರ್ತಾರೆ. ಹನುಮಂತರಾವ್ ಕೌಜಲಗಿ ಇವರು ಕಾನೂನು ವೃತ್ತಿನ ಅಭ್ಯಾಸ ಮಾಡ್ತಿರ್ತಾರೆ. ಸೊ ಈ ಟೈಮಿಂಗ್ಸ್ ಅಲ್ಲಿ ಅವರು ತಮ್ಮ ಬರಹಗಳಿಂದ ಅವರು ಪ್ರಚೋದನೆ ಮಾಡ್ತಾರೆ. ಮತ್ತೆ ಹನುಮಂತರಾವ್ ಕೌಜಲಗಿ ತಮ್ಮ ಕಾನೂನು ವೃತ್ತಿ ಅಭ್ಯಾಸನ ತ್ಯಜಿಸ್ತಾರೆ. ಓಕೆನಾ. ಸೊ ಇಲ್ಲಿ ಕೊಟ್ಟಿರುವಂತಹ 3 ನಾಯಕರು ಏನಿದೆ, ಈ 3 ನಾಯಕರನ್ನ ಅವರು ಬಂಧಿಸ್ತಾರೆ. ಸೊ ಆಪ್ಷನ್ ಸಿ ನಿಮ್ಗೆ 3 ಸರಿ ಇದೆ. ಅಸಹಕಾರ ಚಳುವಳಿಯ ಪೀರಿಯಡ್ ಯಾವುದು, 1920ರಿಂದ 22. ಇದಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ನಾನ್ ಕೋಪರೇಷನ್ ಮೂವ್ಮೆಂಟ್, ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅಸಹಕಾರ ಚಳುವಳಿಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ, ಅಖಿಲ ಭಾರತ ಖಿಲಾಫತ್ ಸಮ್ಮೇಳನವು ಮುಸ್ಲಿಮರು ಬ್ರಿಟಿಷ್ ಸೈನ್ಯದಲ್ಲಿ ಉಳಿಯುವುದು ಧಾರ್ಮಿಕವಾಗಿ ಕಾನೂನು ಬಾಹಿರ ಎಂದು ಘೋಷಿಸಿತು ಅಂತ ಹೇಳಿದರೆ ಹೌದು. ಈ ಅಖಿಲ ಭಾರತ ಖಿಲಾಫತ್ ಸಮ್ಮೇಳನ ಯಾರ್ಯಾರು ಮುಸ್ಲಿಮರು ಇರ್ತಾರೆ ಗೊತ್ತಾ, ಅವ್ರೇನಾದ್ರು ಬ್ರಿಟಿಷ್ ಸೈನ್ಯದಲ್ಲಿ ತೊಡಗಿಸ್ಕೊಂಡಿತ್ತು ಅಂತ ಅಂದ್ರೆ ಅವ್ರನ್ನ ಕಾನೂನು ಬಾಹಿರ ಅಂತ ಹೇಳುತ್ತೆ, ಧಾರ್ಮಿಕವಾಗಿ. ಚಳುವಳಿಯ ಸಮಯದಲ್ಲಿ ಹಲವಾರು ಪ್ರಮುಖ ನಾಯಕರು ತಮ್ಮ ಕಾನೂನು ಪದ್ಧತಿಗಳನ್ನ ತ್ಯಜಿಸಿದ್ರು. ಹೌದು, ಸಿ ರಾಜಗೋಪಾಲಾಚಾರಿ ಇರ್ಬೋದು, ಮೋತಿಲಾಲ್ ನೆಹರು ಇರ್ಬೋದು, ಮತ್ತೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇರ್ಬೋದು. ಇಷ್ಟು ಜನ ಮತ್ತೆ ಅವ್ರ ಜೊತೆ ಇನ್ನೂ ಸ್ವಲ್ಪ ಜನ ತಮ್ಮ ಕಾನೂನು ವೃತ್ತಿನ ತ್ಯಜಿಸ್ತಾರೆ. ಅದ್ರ ಜೊತೆಗೆ ವಿದೇಶಿ ಬಟ್ಟೆಗಳನ್ನ ಮಾರಾಟ ಮಾಡುವ ಅಂಗಡಿಗಳ ಮುಂದೆ ಪಿಕೆಟಿಂಗ್ ಒಂದು ಪ್ರಮುಖ ಚಟುವಟಿಕೆಯಾಗಿತ್ತು. ಹೌದು, ಪಿಕೆಟಿಂಗ್ ನಡೆಸ್ತಿದ್ರು. ವಿದೇಶಿ ಬಟ್ಟೆನ ಬಹಿಷ್ಕಾರ ಮಾಡೋದ್ರ ಜೊತೆಗೆ ಖಾದಿ ಬಟ್ಟೆನ ಪ್ರಮೋಟ್ ಮಾಡೋದು ಅಂಡ್ ಅದ್ರ ಜೊತೆಗೆ ಇಂಡಿಯನ್ ವೀವರ್ಸ್, ಭಾರತೀಯ ನೇಯ್ಗೆಗಾರರು ಯಾರಿರ್ತಾರೋ ಅವ್ರಿಗೂ ಕೂಡ ಅವರು ಪ್ರೋತ್ಸಾಹ ಮಾಡಿದ್ರು. ಇದರಲ್ಲಿ ಕೊಟ್ಟಿರುವಂತಹ ಎಲ್ಲಾ ಸ್ಟೇಟ್ಮೆಂಟ್ಸ್ ಕೂಡ ನಿಮ್ಗೆ ಸರಿಯಾಗಿದೆ, ಎಲ್ಲಾ 3 ಕೂಡ ಸರಿಯಾಗಿದೆ. ಈ ಅಸಹಕಾರ ಚಳುವಳಿ ಅನ್ನೋದು ಏಂತಕ್ಕಾಯ್ತು ಮತ್ತೆ ಇದನ್ನ ಯಾರ ನೇತೃತ್ವದಲ್ಲಿ ನಡೆಯಿತು ಮತ್ತೆ ಅದ್ರ ಜೊತೆಗೆ ಏನ್ ರೂಟ್ ಕಾಸ್ ಏನು ಇದ್ರ ಪ್ರಾಬ್ಲಮ್ ಅಂತ ನೋಡೋದಾದ್ರೆ ನಾನ್ ಕೋಪರೇಷನ್ ಮೂವ್ಮೆಂಟ್ ನೋಡಿ. ಇಲ್ಲಿ ಒಂದಷ್ಟು ರಿಲೇಟೆಡ್ ಟು ನಾನ್ ಕೋಪರೇಷನ್ ಮೂವ್ಮೆಂಟ್ ಕೊಟ್ಟಿದ್ದಾರೆ. ಅಂಡ್ ನಾನು ಅದನ್ನ ಅಂದ್ರೆ ಕ್ರಮಾನುಗತವಾಗಿ ಕಾಲಾನುಕ್ರಮದಲ್ಲಿ ಕೇಳಿದರೆ ಅದನ್ನ ಫಸ್ಟ್ ಅರೇಂಜ್ ಮಾಡೋಣ. ರೌಲತ್ ಕಾಯ್ದೆ ಯಾವಾಗ ಆಗಿದ್ದು, 1919. ಲಕ್ನೋ ಒಪ್ಪಂದ 1916 ಅಲ್ಲಿ.
ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಿದ್ದು 1919 ಅಸಹಕಾರ ಚಳುವಳಿ ಆರಂಭ 1920. ಅಸಹಕಾರ ಚಳುವಳಿ ಆರಂಭ ಆಗ್ಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಇನ್ಸಿಡೆಂಟ್ ಯಾವುದು? ಲಕ್ನೋ ಪ್ಯಾಕ್ಟ್, ಹೌದಲ್ವಾ? INC ಅಂತ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ಅವರು ಒಂದು ಪ್ಯಾಕ್ಟ್ ಮಾಡ್ಕೊಳ್ತಾರೆ. ಅದೇ ಲಕ್ನೋ ಒಪ್ಪಂದ ಆಗಿರುತ್ತೆ. ಬಹಳಷ್ಟು ವರ್ಷಗಳ ನಂತರ INC ಮತ್ತೆ ಮುಸ್ಲಿಂ ಲೀಗ್ ಇಬ್ರು ಕೂಡ ಒಂದಾಗ್ತಾರೆ. ಸೊ ಇದಕ್ಕೆ ಕಾರಣ ಯಾರು, ಇಬ್ರು ಒಂದಾಗ್ಲಿಕ್ಕೆ ಕಾರಣ ಯಾರು ಅಂತ ಅಂದ್ರೆ ಅದು ನಮ್ಮ ಬಾಲಗಂಗಾಧರನಾಥ್ ತಿಲಕ್ ಅವರು. ಓಕೆನಾ? ಸೊ ಇದು ಲಕ್ನೋ ಒಪ್ಪಂದ ಮಹತ್ವ ಆಗಿರುತ್ತೆ. ರೌಲತ್ ಕಾಯ್ದೆ ಯಾಕಾಯ್ತು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾಕಾಯ್ತು ಅಂತ ಅಂದ್ರೆ, ರೌಲತ್ ಕಾಯ್ದೆ ಆಗಿದ್ದು ಯಾರು ಅಂತ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಬ್ರಿಟಿಷ್ ಗವರ್ನಮೆಂಟ್ಗೆ ಕಂಪ್ಲೀಟ್ ಆಗಿ ಇದು ಅಧಿಕಾರ ಕೊಡುತ್ತೆ. ವಿಚಾರಣೆ ಇಲ್ದಲೇನೆ ನೀವು ಜನಸಾಮಾನ್ಯರನ್ನ ನೀವು ಅರೆಸ್ಟ್ ಮಾಡ್ಬೋದು ಅನ್ನೋ ಒಂದು ಮಹತ್ವದ ಅಧಿಕಾರನ ಈ ರೌಲತ್ ಕಾಯ್ದೆ ಕೊಡುತ್ತೆ. ಅದು 1919 ಇದಾಗಿದ್ದಾದ್ಮೇಲೆ ಇದ್ರಲ್ಲಿ ಇನ್ನೊಂದೇನ್ ಹೇಳಿರ್ತಾರಪ್ಪ ಅಂತಂದ್ರೆ ಇನ್ನು ಗುಂಪು ಕಟ್ಕೊಳ್ಬಾರ್ದು ನೀವು. ಓಕೆನಾ? ಸೊ ಗುಂಪಲ್ಲಿ ನೀವು ಸೇರ್ಬಾರ್ದು ಅಂತ ಈ ಕಾಯ್ದೆಯಲ್ಲಿ ಇರುತ್ತೆ. ಬಟ್ ಜಲಿಯನ್ ವಾಲಾಬಾಗ್ ಅಮೃತಸರದಲ್ಲಿ ಏನ್ ನಡೀತೋ, ಬೈಸಾಖಿ ಹಬ್ಬದ ದಿನ ಅಲ್ಲಿನ ಜನ ಅಲ್ಲಿ ಸೇರಿರ್ತಾರೆ. ಜಲಿಯನ್ ವಾಲಾಬಾಗ್ ಅಲ್ಲಿ ಜನರಲ್ ಡಯರ್ ಅನ್ನೋನು ನಿಷ್ಕರುಣೆಯಿಂದ ಅಂತ ಅಂದ್ರೆ ಸುಮಾರು 100 ಜನನ ಬಲಿ ತಗೊಳ್ತಾನೆ, ಬಹಳಷ್ಟು ಜನ ಗಾಯಗೊಳ್ತಾರೆ. ಇದಿಷ್ಟು ಏನಾಗುತ್ತೆ, ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣ ಆಗತ್ತೆ. ಸೊ ಬಹಳಷ್ಟು ಜನ ಅದ್ರಲ್ಲಿ ತುಂಬಾ ಎಲ್ಲೂ ಓಡಾಡೋಕ್ ಜಾಗನೇ ಇಲ್ದಲೇನೆ ಅಲ್ಲೇ ತುಂಬಾ ಜನ ಸತ್ತು ಹೋಗ್ತಾರೆ, ಮತ್ತೆ ಬಹಳಷ್ಟು ಜನಗಳಿಗೆ ಗಾಯ ಆಗುತ್ತೆ. ಸೊ ಇದು ಕೂಡ 1919 ನಡೆಯುತ್ತೆ. ಇದಾಗಿದ್ದಾದ್ಮೇಲೆ ಅಸಹಕಾರ ಚಳುವಳಿ ಶುರು ಆಗತ್ತೆ. ಇದಕ್ಕೆ ರೀಸನ್ ಏನು ಅಂತ ಅಂದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅದು ಒಂದು, ಮತ್ತೆ ರೌಲತ್ ಕಾಯ್ದೆಯಲ್ಲಿ ಕೊಟ್ಟಿರುವಂತಹ ಅಧಿಕಾರ ಇರ್ಬೋದು, ಮತ್ತೆ ಬ್ರಿಟಿಷ್ ಪಾಲಿಸೀಸ್ ಮೇಲೆ, ಬ್ರಿಟಿಷ್ ನೀತಿಗಳ ಮೇಲೆ ಇದು ತನ್ನ ಅಸಮಾಧಾನನ ಹೊರಹಾಕುತ್ತೆ. ಅಂಡ್ ಅದ್ರ ಜೊತೆಗೆ ಸ್ವರಾಜ್ಯ ಅನ್ನೋ ಕಾನ್ಸೆಪ್ಟ್ ಶುರುವಾಗುತ್ತೆ ಇಲ್ಲಿಂದ. ಸೊ ನೆಕ್ಸ್ಟ್ ನಾವಿಲ್ಲಿ ನೋಡೋದಾದ್ರೆ ಯಾವುದು ರೈಟ್ ಆನ್ಸರ್ ಆಗುತ್ತೆ ನಿಮ್ ಪ್ರಕಾರ ಅಂತ ಅಂದ್ರೆ ಪ್ರಾಪರ್ ಆಗಿ ಲಕ್ನೋ ಫಸ್ಟ್ ಬರಬೇಕು. 2 2 ಕಡೆ ಇದೆ. ಅದಾಗಿದ್ದಾದ್ಮೇಲೆ ರೌಲತ್ ಕಾಯ್ದೆ ಆಗಿದ್ದಾದ್ಮೇಲೆ ಯಾವುದು? ಜಲಿಯನ್ ವಾಲಾಬಾಗ್. ಆಪ್ಷನ್ ಎ ನಮಗೆ ರೈಟ್ ಆನ್ಸರ್ ಆಗುತ್ತೆ. ಸೊ ಇನ್ನೊಂದು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದ್ಮೇಲೆ ಒಂದು ಕಮಿಷನ್ ನೇಮಕ ಮಾಡ್ತಾರೆ, ಅದು ಹಂಟರ್ ಕಮಿಷನ್ ಆಗಿರುತ್ತೆ. ಸೊ ಏನಕ್ಕೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯ್ತು, ಏನೇನ್ ಆಯ್ತು, ಯಾತಕ್ಕಾಯ್ತು, ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ಹಂಟರ್ ಕಮಿಷನ್ ನೇಮಕ ಮಾಡಿದ್ರೆ ಅದರಲ್ಲಿ ಬ್ರಿಟಿಷ್ ಅವರು ಇರ್ತಾರೆ, ಅದ್ರ ಜೊತೆಗೆ ಇಂಡಿಯನ್ ಪೀಪಲ್ ಕೂಡ ಇರ್ತಾರೆ. ನೆಕ್ಸ್ಟ್ ಇಲ್ಲಿವರೆಗೂ ಏನಾಗುತ್ತೆ ನಿಮಗೆ ಇದು ಹಿಸ್ಟ್ರಿ ಕ್ವಶನ್ಸ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ಮೇಲೆ ಒಂದು 4 ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಮಿಕ್ಕಿರೋ ಕರೆಂಟ್ ಅಫೇರ್ಸ್ ನಿಮಗೆ ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಯಾರಿದಾರೋ, ಸೈನ್ಸ್ ಇರ್ಬೋದು, ಎಕನಾಮಿ ಇರ್ಬೋದು, ಸೊ ಅವರವರು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಕರ್ನಾಟಕದ ಬಸವ ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಹೊಂದಿಸಿ ಅಂತ ಕೇಳಿದ್ದಾರೆ. ನಾವು ಬಸವ ರಾಷ್ಟ್ರೀಯ ಪುರಸ್ಕಾರನ ವಾರ್ಷಿಕಕ್ಕೊಮ್ಮೆ ಅಂತಂದ್ರೆ ವರ್ಷಕ್ಕೊಮ್ಮೆ ನಾವು ಇದನ್ನ ಪ್ರೊವೈಡ್ ಮಾಡ್ತೀವಿ. ಯಾರಿಗೆ ಪ್ರೊವೈಡ್ ಮಾಡ್ತೀವಪ್ಪ ಅಂತಂದ್ರೆ ಬಸವನ ತತ್ವಶಾಸ್ತ್ರ ಮತ್ತೆ ಸಾಮಾಜಿಕ ಸುಧಾರಣೆ ಯಾರು ಮಾಡಿರ್ತಾರೋ ಅವ್ರಿಗೆ ನಾವು ಇದನ್ನ ಪ್ರೆಸೆಂಟ್ ಮಾಡ್ತೀವಿ. ಸೊ ಫಸ್ಟ್ 2020-21 ಅಲ್ಲಿ ಇದನ್ನ ವೀರಣ್ಣ ರಾಜೂರ್, ಆಕ್ಚುಲಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಏನು ಆಪ್ಷನ್ಸ್ ಏನಿದೆ ಅದು ಕರೆಕ್ಟ್ ಆಗಿ ಹಾಗೆ ಮ್ಯಾಚ್ ಆಗ್ತಿದೆ. 1ಗೆ A, 2ಗೆ B, 3ಗೆ C ಮತ್ತೆ 4ಗೆ D. ಆಪ್ಷನ್ ಎ ನಿಮ್ಗೆ ರೈಟ್ ಆನ್ಸರ್ ಆಗಿದೆ. ಆನಂದ ವೀರಣ್ಣ ರಾಜೂರ್ ಅನ್ನೋರು ಬಸವನ ಬೋಧನೆಗಳ ಮೂಲಕ ಗ್ರಾಮೀಣನ ಉನ್ನತಿ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನಾವು ಇವ್ರಿಗೆ ಪ್ರೊವೈಡ್ ಮಾಡಿರ್ತೀವಿ. ಆನಂದ್ ತೇಲ್ತುಂಬಡೆ ಅನ್ನೋರಿಗೆ ಸಾಮಾಜಿಕ ನ್ಯಾಯ ಮತ್ತೆ ಸಮಾನತೆಯ ಕುರಿತಾದ ಬರಹಗಳಿಗೆ ನಾವು ಇವ್ರಿಗೆ ಪ್ರೆಸೆಂಟ್ ಮಾಡಿರ್ತೀವಿ, ಆನಂದ ತೇಲ್ತುಂಬಡೆ ಅನ್ನೋರಿಗೆ. ನೆಕ್ಸ್ಟ್ ಭಿಕು ರಾಮ್ಜಿ ಇಡೇಟ್ ಅನ್ನೋರಿಗೆ ದಲಿತ ಹಕ್ಕುಗಳು ಮತ್ತೆ ಸಾಮಾಜಿಕ ಸುಧಾರಣೆಯವರು ಪ್ರತಿಪಾದಕರಾಗಿರ್ತಾರೆ. ನೆಕ್ಸ್ಟ್ ಡಾಕ್ಟರ್ NG ಮಹದೇವಪ್ಪ, ಇವರು ಬಸವನ ತತ್ವಗಳಿಗೆ ಏನಿದೆಯೋ ಅದರ ಆಧಾರದ ಮೇಲೆ ಕೃಷಿ ಮತ್ತೆ ಗ್ರಾಮೀಣನ ಇವರು ಅಭಿವೃದ್ಧಿ ಮಾಡಿರ್ತಾರೆ. ಸೊ ಇಷ್ಟು ಜನಕ್ಕೂ ಕೂಡ ನಾವು ಇತ್ತೀಚೆಗೆ ಯಾರ್ಯಾರಿಗೆ ಪ್ರೆಸೆಂಟ್ ಮಾಡಿದೀವಿ ಅಂತ ನೋಡಿರೋದಾದ್ರೆ ಅದು ಇಷ್ಟು ಜನನು ಆಗಿರುತ್ತೆ. ಆಪ್ಷನ್ ಎ ನಿಮ್ಗೆ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದರೆ, ಈ ಕೆಳಗಿನವರಲ್ಲಿ ಯಾರು ಕರ್ನಾಟಕದ ಮಿದುಳಿನ ಆರೋಗ್ಯ ಉಪಕ್ರಮದ ರಾಯಭಾರಿ ಆಗಿದ್ದಾರೆ? ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ದ ಅಂಬಾಸಿಡರ್ ಆಫ್ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್? ಓಕೆನಾ? KBHI. ಅದಕ್ಕೆ ಆನ್ಸರ್ ರಾಬಿನ್ ಉತ್ತಪ್ಪ ಆಗಿರ್ತಾರೆ. ಓಕೆನಾ? ಸೊ ಈ ಮಾನಸಿಕ ಆರೋಗ್ಯ ಇರ್ಬೋದು ಮತ್ತೆ ನರವೈಜ್ಞಾನಿಕ ಅಸ್ವಸ್ಥತೆಗಳಂತ ಹೇಳ್ತೀವಿ ಗೊತ್ತಾ, ಅದ್ರ ಕುರಿತಾದ ಜಾಗೃತಿನ ಮೂಡಿಸಕ್ಕೆ
ರಾಬಿನ್ ಉತ್ತಪ್ಪ ಅವ್ರನ್ನ ಇವರು ಆಯ್ಕೆ ಮಾಡಿರ್ತಾರೆ. ನಿಮ್ಮ ಸಹಯೋಗದೊಂದಿಗೆ ಈ ಇನಿಷಿಯೇಟಿವ್ ನಡೀತಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಈ ಕೆಳಗಿನ ಯಾವ ಸ್ಥಳಗಳ ಬಳಿ ಕ್ವಿನ್ ಸಿಟಿಯನ್ನು ಪ್ರಾರಂಭಿಸಿತು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರು ದಾಬಸ್ಪೇಟೆ ಆಗಿರುತ್ತೆ. ಕ್ವಿನ್ ಫುಲ್ ಫಾರ್ಮ್ ನಾವು ನೋಡ್ಬೇಕಾಗತ್ತೆ. ಓಕೆನಾ? ಕರ್ನಾಟಕ ವಿಮೆನ್ ಇನ್ನೋವೇಷನ್ ನೆಟ್ವರ್ಕ್ ಆಗಿರುತ್ತೆ. ಸೊ ಇದ್ರ ಫುಲ್ ಫಾರ್ಮು. ಇದನ್ನ ಮಹಿಳೆಯರಿಗೋಸ್ಕರ ಅಂತಾನೆ ಮೀಸಲಿಡ್ತಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಮತ್ತೆ ಸರ್ವಿಸ್ ಸೆಕ್ಟರ್ ಅಲ್ಲಿ ವಿಮೆನ್ ಆಂಟ್ರಪ್ರಿನರ್ಸ್ ನ ಮತ್ತೆ ಸ್ಟಾರ್ಟ್ಅಪ್ಸ್ ಗಳನ್ನ ಬೆಂಬಲ ಮಾಡ್ಲಿಕ್ಕೋಸ್ಕರ ಇದನ್ನ ಶುರು ಮಾಡಿರೋದಾಗಿರುತ್ತೆ. ಅಂಡ್ ಇದ್ರ ಜೊತೆಗೆ ಇದು ಯಾವ ಭಾಗದ ಒಂದು ಯೋಜನೆ ಆಗಿರುತ್ತಪ್ಪ ಅಂತ ಅಂದ್ರೆ ನಮ್ಮ ಇನ್ಕ್ಲೂಸಿವ್ ಇಂಡಸ್ಟ್ರಿಯಲ್ ಗ್ರೋತ್ ಮತ್ತೆ ಜೆಂಡರ್ ಎಂಪವರ್ಮೆಂಟ್ ನ ಭಾಗ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇತ್ತೀಚೆಗೆ ಪರಿಚಯಿಸಲಾದ ಅನುವಾದಿನಿ ಅಪ್ಲಿಕೇಶನ್ ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಕರೆಂಟ್ ಅಫೇರ್ಸ್. ಶಿಕ್ಷಣದಲ್ಲಿ ಬಹುಭಾಷಾವಾದವನ್ನು ಏನ್ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ಲಿಕ್ಕೆ, ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಏನ್ ಮಾಡೋದಕ್ಕೆ ನಿಮ್ಗೆ ಈ ಅನುವಾದಿನಿ ಅಪ್ಲಿಕೇಶನ್ ನ ಶುರು ಮಾಡಿರ್ತಾರೆ. ಸೊ ಇದಿಷ್ಟು ಏನಾಗಿರುತ್ತೆ, ನಮ್ಮ NCG ಸಂಸ್ಥೆಯಲ್ಲಿ ನಡೆದಿರುವಂತಹ ಸ್ಟೇಟ್ ಲೆವೆಲ್ KS ಸ್ಕಾಲರ್ಶಿಪ್ ಮಾಕ್ ಟೆಸ್ಟ್ ಮಿಷನ್ KS 2026 ಕ್ವಶನ್ಸ್, ಹಿಸ್ಟ್ರಿ ಅಂಡ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಡಿಸ್ಕಷನ್ ಆಗಿರುತ್ತೆ. ಸೊ ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನಷ್ಟು ವಿಡಿಯೋ ಸೆಷನ್ಗಳ ಮೂಲಕ ಇನ್ನಷ್ಟು ಮಾಹಿತಿನ ಹಂಚ್ಕೊಳ್ಳೋಣ. ಥ್ಯಾಂಕ್ ಯು.